ಈ ಒಂದು ವಿಚಾರ ಸಂಕಿರಣದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಪ್ರೊಫೆಸರ್ ಬಿ.ಕೆ. ರವಿಸರ್ ಅವರು, ಕುಲಪತಿಗಳು, ಕೊಪ್ಪಳ ವಿಶ್ವವಿದ್ಯಾಲಯ ಕೊಪ್ಪಳ, ಇವರನ್ನು ವೇದಿಕೆಗೆ ಬರಬೇಕಂತೇಳಿ ಅವರಲ್ಲಿ ಆಹ್ವಾನ ಕೊಡ್ತೇವೆ. ಅದೇ ರೀತಿಯಾಗಿ ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಪ್ರೊಫೆಸರ್ ಶಿವಾನಂದ ಕೆಳಗೆಮನೆ ಸರ್ ಅವರನ್ನು ಸಹ ವೇದಿಕೆಗೆ ಆಹ್ವಾನಿಸ್ತೀವಿ. ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರು ಡಾಕ್ಟರ್ ಎ ಚನ್ನಬಸವ್, ಅದೇ ರೀತಿಯಾಗಿ ಪ್ರೊಫೆಸರ್ ಜ್ಯೋತಿಧಮ್ಮ ಪ್ರಕಾಶ್ ಸರ್ ಅವರು, ಡಾಕ್ಟರ್ ಎನ್ ಜಗದೀಶ್ ಕೊಪ್ಪ ಸರ್ ಅವರು, ಡಾಕ್ಟರ್ ಎಸ್ ಡಿ ಬಾಗಲಕೋಟೆ ಸರ್, ಕಿರಣ್ ಎಂ ಗಾಜಿನಂ ಸರ್ ಅವರು, ಕಾರ್ಯಕ್ರಮದ ಸಂಚಾಲಕರಾದಂತಹ ಡಾಕ್ಟರ್ ವೆಂಕಟೇಶ್ ಕೆ ಸರ್ ಅವರು ಸಹ ವೇದಿಕೆಗೆ ಆಗಮಿಸಬೇಕಂತ ಅವರಿಗೆ ಕೇಳ್ಕೊಳ್ತಾರೆ. ಕಾರ್ಯಕ್ರಮದ ಪ್ರಾರ್ಥನೆಯನ್ನ ಕುಮಾರಿ ಸ್ನೇಹ ಇತಿಹಾಸ ವಿಭಾಗದ ವಿದ್ಯಾರ್ಥಿನಿಯವರು ನೆರವೇರಿಸಿಕೊಡ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ತರುವ ಬೇಡಿ ದೊಡಿವೆ ಮನವ ಬೇಡಿ ದೊಡಿವೆ, ತರುವ ಬೇಡಿ ದೊಡಿವೆ ಮನವ ಬೇಡಿ ದೊಡಿವೆ, ಧನವ ಬೇಡಿ ದೊಡಿವೆ ನಿಮ್ಮ ಶರಣರಿಗೆ, ಧನವ ಬೇಡಿ ದೊಡಿವೆ ನಿಮ್ಮ ಶರಣರಿಗೆ, ತನುವ ಬೇಡಿ ದೊಡಿವೆ ಮನವ ಬೇಡಿ ದೊಡಿವೆ, ತನುವ ಬೇಡಿ ದೊಡಿವೆ ಮನವ ಬೇಡಿ ದೊಡಿವೆ. ಯಮಗೆ ಬೇಕೆಂಬ ಭಾವ ಮನದಲ್ಲಿ ಹೊಳೆದರೆ, ಯಮಗೆ ಬೇಕೆಂಬ ಭಾವ ಮನದಲ್ಲಿ ಹೊಳೆದರೆ, ಘನಮಹಿಮ ನಿಮ್ಮ ಶರಣರ ಪದದಾಣೆ, ಘನಮಹಿಮ ನಿಮ್ಮ ಶರಣರ ಪದದಾಣೆ, ತನುವ ಬೇಡಿ ದೊಡಿವೆ ಮನವ ಬೇಡಿ ದೊಡಿವೆ, ತನುವ ಬೇಡಿ ದೊಡಿವೆ ಮನವ ಬೇಡಿ ದೊಡಿವೆ. ಮನವಚನ ಕಾಯದಲ್ಲಿ ನೀನಲ್ಲದೆ, ಮನವಚನ ಕಾಯದಲ್ಲಿ ನೀನಲ್ಲದೆ, ಮಾತೊಂದ ನರಿಯೇ ಕೂಡಲ ಸಂಗಮ ದೇವ, ಮಾತೊಂದ ನರಿಯೇ ಕೂಡಲ ಸಂಗಮ ದೇವ, ತನುವ ಬೇಡಿ ದೊಡಿವೆ ಮನವ ಬೇಡಿ ದೊಡಿವೆ, ತನುವ ಬೇಡಿ ದೊಡಿವೆ, ತನುವ ಬೇಡಿ ದೊಡಿವೆ ಮನವ ಬೇಡಿ ದೊಡಿವೆ. ಥ್ಯಾಂಕ್ ಯು. ಧನ್ಯವಾದಗಳು ಸ್ನೇಹ ಅವರಿಗೆ. ಈಗ ನಾಡಗೀತೆ ಮಹನೀಯರೆಲ್ಲರೂ ಎದ್ದು ನಿಂತು ಗೌರವ ಸೂಚಿಸಬೇಕಾಗಿದೆ. ಜಯ ವೀರ ಸಋಷಿಗಳ ಬೀಡಿ, ಭೂದೇವಿಯ
ಅತಿಥಿಗಳನ್ನ ಸ್ವಾಗತಿಸಲು ಸಮಾಜ ವಿಜ್ಞಾನ ನಿಕಾಯದ ಡೀನರು ಉಪಕುಲಸಚಿವರಾದಂತಹ ಡಾಕ್ಟರ್ ವೆಂಕಟೇಶ್ ಕೆ ಸರ್ ಅವರನ್ನು ನನ್ನಲ್ಲಿ ಕೇಳ್ಕೊಳ್ತೇನೆ. ವೇದಿಕೆಯಲ್ಲಿರುವ ಗಣ್ಯರೇ, ಹಿರಿಯರೇ, ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾನಿಲಯದ ಎಲ್ಲ ಬಂಧುಗಳೇ, ಮುಖ್ಯವಾಗಿ ವಿದ್ಯಾರ್ಥಿಗಳೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 3 ಮುಖ್ಯ ಕೃತಿಗಳನ್ನಿಟ್ಟುಕೊಂಡು ಚರ್ಚೆ ಮಾಡುವ ಉದ್ದೇಶದಿಂದ ಈ ವಿಚಾರ ಸಂಕಿರಣವನ್ನು ವಿಶ್ವವಿದ್ಯಾನಿಲಯ ಆಯೋಜಿಸಿದೆ. ಇಂಥ ಚರ್ಚೆ ಇದೆಯಲ್ಲ, ವರ್ತಮಾನದ ಬಹಳ ದೊಡ್ಡ ಅಗತ್ಯತೆ ಅಂತ ವಿಶ್ವವಿದ್ಯಾಲಯ ಭಾವಿಸಿದೆ. ಕಾರಣ ಇಷ್ಟೇ, ಓದು, ಚರ್ಚೆ, ಸಂವಾದ ಈ ಬಗೆಯ ಸೃಜನಶೀಲ ಸಂಗತಿಗಳಲ್ಲಿ ತೊಡಗಿಸಿಕೊಳ್ಳಬೇಕಾದಂಥ ವಿದ್ಯಾರ್ಥಿ ಸಮುದಾಯ ಒಂದು ಬಗೆಯಲ್ಲಿ ದಿಕ್ಕು ತೋಚದ ಸಂದಿಗ್ಧತೆಯಲ್ಲಿದೆ. ಅವರಿಗೆ ಒಳ್ಳೆಯ ಓದಿನ ಕೊರತೆಯ ಜೊತೆ ಯಾವುದ್ಯಾವುದೋ ಮೂಲಗಳಿಂದ ಬಂದಂತ ಹುಸಿ ಸುದ್ದಿ, ಹುಸಿ ಸಂಗತಿಗಳನ್ನೇ ಸತ್ಯ ಎಂದು ಭಾವಿಸಿದ ಒಂದು ಮುಕ್ತ ಸಮುದಾಯ ಕೂಡ ಇದೆ. ಹಾಗಾಗಿ ಒಂದು ಕೃತಿಯನ್ನ ಯಾವ ಕಾರಣಕ್ಕಾಗಿ ಓದಿಗೆ ಆಯ್ಕೆ ಮಾಡಿಕೊಳ್ಬೇಕು, ಆ ಕೃತಿಯನ್ನ ಹೇಗೆ ಪ್ರವೇಶ ಮಾಡಬೇಕು ಮತ್ತು ಗ್ರಹಿಸುವ ಬಗೆ ಹೇಗೆ, ಈ ತರದ ಆಲೋಚನೆಗಳನ್ನು ಇಟ್ಕೊಂಡು ಇಂಥದೊಂದು ವಿಚಾರ ಸಂಕಿರಣವನ್ನ ನಾವು ಏರ್ಪಾಡು ಮಾಡಿದ್ದೇವೆ. ಆ ಕಾರಣಕ್ಕಾಗೇನೆ ಬಾಬಾ ಸಾಹೇಬರ ಬುದ್ಧ ಅಂಡ್ ಹಿಸ್ ಧಮ್ಮ, ಪ್ರಾಬ್ಲಮ್ ಆಫ್ ರೂಪಿ ಮತ್ತು ಅನಿಲೇಷನ್ ಆಫ್ ಕಾಸ್ಟ್, ಈ 3 ಮುಖ್ಯ ಕೃತಿಗಳ ಚರ್ಚೆ ಇವತ್ತಾಗ್ತದೆ. ಹಾಗಾಗಿ ಇಂಥ ಒಳ್ಳೆಯ ಓದು ಕೂಡ ಒಂದು ಜೀವಪರವಾದಂಥ ಸಮಾಜವನ್ನು ರೂಪಿಸಬೇಕು. ಉನ್ಮಾದದ ಬರವಣಿಗೆ, ಆ ಕ್ಷಣಕ್ಕೆ ಓದಿ ಆ ಕ್ಷಣಕ್ಕೆ ನಮ್ಮಿಂದ ಮರೆಯಾಗಬಹುದಾದ ಇಂಥ ಸಾಮಾನ್ಯ ಸಂಗತಿಗಳಿಂದ ನಾಡು ರೂಪುಗೊಳ್ಳೋದಿಲ್ಲ. ಆ ಕಾರಣಕ್ಕಾಗಿಯೇ ಲಂಕೇಶ್ ಅವರು ಒಂದು ಮಾತನ್ನು ಹೇಳ್ತಾರೆ, ಏಕಾಂತ ಬದುಕಿನ ಏಕೈಕ ಸ್ವರ್ಗ. ನನಗೆ ಇಷ್ಟದ ಸಂಗತಿಗಳು ಯಾವುವು ಅಂತಂದ್ರೆ, ನನ್ನ ನೆಚ್ಚಿನ ಪುಸ್ತಕಗಳು ಮತ್ತು ಅಧಿಕಾರ ಇಲ್ಲದ ಮನುಷ್ಯರೊಂದಿಗೆ ಬದುಕೋದು ಅಂತ. ಹಾಗಾಗಿ ಈ ಬಗೆಯ ಓದನ್ನ, ಒಂದು ತಾತ್ವಿಕತೆಯನ್ನು ಇಟ್ಕೊಂಡು ಓದೋದು ಹೇಗೆ, ನಮ್ಮ ಚರಿತ್ರೆ, ಸಂಸ್ಕೃತಿ ಈ ಕುರಿತ ಪುಸ್ತಕಗಳನ್ನು ನಾವು ವಿಸಿಟ್ ಮಾಡೋದು ಹೇಗೆ. ಹಾಗಾಗಿ ಬಾಬಾ ಸಾಹೇಬರ ಕೃತಿಗಳನ್ನ ಮತ್ತೆ ಮತ್ತೆ ಓದಿಕೊಳ್ಳುವುದು ಕೂಡ ಬಹಳ ಮುಖ್ಯವಾದಂಥ ಸಂಗತಿ. ಒಂದೇ ಕೃತಿಗೆ ಮತ್ತೆ ಮತ್ತೆ ಓದಿಸಿಕೊಂಡಾಗ ನಮಗೆ ಹೊಸ ಹೊಸ ಹೊಳಹುಗಳು ಸಿಗೋದ್ರ ಜೊತೆ ಒಂದು ವಿಮರ್ಶಾ ಪ್ರಜ್ಞೆ ನಮ್ಮಲ್ಲಿ ಜಾಗೃತವಾಗ್ತದೆ. ಹಾಗಾಗಿ ಬಾಬಾ ಸಾಹೇಬರ ಮೂಲ ಪಠ್ಯಗಳಾಗಿರ್ಬೋದು ಅಥವಾ ಬಾಬಾ ಸಾಹೇಬರ ಕುರಿತಂತೆ ಹೆಚ್ಚು ಹೆಚ್ಚು ಕೃತಿಗಳು ಪ್ರಕಟಗೊಳ್ತಾ ಇದ್ದಾರೆ. ಹಾಗೆ ನೋಡಿದರೆ ಬಾಬಾ ಸಾಹೇಬರು ನಮ್ಮಿಂದ ದೂರವಾದ ನಂತರ ಹೆಚ್ಚು ಹೆಚ್ಚು ರೆಲೆವೆಂಟ್ ಆಗ್ತಾ ಇದ್ದಾರೆ. ಈ ಕಾರಣಕ್ಕಾಗೇನೆ ಕೇವಲ ಭಾರತದ ಲೇಖಕರು ಅಷ್ಟೇ ಇಲ್ಲದೇನೆ ಭಾರತದ ಆಚೆಗೆ ಇರುವ ಲೇಖಕರು ಕೂಡ ಬಾಬಾ ಸಾಹೇಬರನ್ನು ಅತ್ಯಂತ ಗಂಭೀರವಾಗಿ ಓದಿಕೊಳ್ತಾ ಇದ್ದಾರೆ. ಇಂಥ ಓದು ವಿಶೇಷವಾಗಿ ವಿಶ್ವವಿದ್ಯಾಲಯದಲ್ಲಿರುವಂಥ ನಮ್ಗೆಲ್ಲರಿಗೂ ಕೂಡ ಅನಿವಾರ್ಯತೆ ಇದೆ. ಬಾಬಾ ಸಾಹೇಬರಿಗಿದ್ದಂಥ ಓದಿನ ಹಸಿವನ್ನು ನೀವೆಲ್ಲ ಬಲ್ಲರಿ. ಅವರು ತೀರಿಕೊಳ್ಳುವ ರಾತ್ರಿ ಕೂಡ
ಬುದ್ಧ ಮತ್ತು ಆತನ ಧಮ್ಮ ಕೃತಿಯನ್ನ ಮುದ್ರಣಕ್ಕೆ ಅಣಿಗೊಳಿಸ್ತಾ ಇದ್ದರು. ಲಂಕೇಶ್ ಅವರು ತೀರಿಕೊಂಡ ಸಂದರ್ಭದಲ್ಲಿಯೂ ಕೂಡ ಡಿ.ಎನ್. ಶಂಕರ್ ಭಟ್ರವರ ಒಂದು ಪುಸ್ತಕ ಅವರ ಪಕ್ಕಕ್ಕಿತ್ತು. ಹೀಗಾಗಿ ಇಡೀ ಒಂದು ದೇಶದ ರಾಷ್ಟ್ರದ ಒಂದು ಒಟ್ಟಾರೆ ಈಗಾಗಲೇ ಹೇಳಿದ ಹಾಗೆ ಒಂದು ಬಗೆಯ ಸಂಪನ್ನವಾದಂತಹ ಸಮಾಜವನ್ನ ಸೃಷ್ಟಿ ಮಾಡಲಿಕ್ಕೆ ಪುಸ್ತಕಗಳು ಒಂದಿಲ್ಲೊಂದು ಬಗೆಯಲ್ಲಿ ನಮಗೆ ಕಾರಣ ಆಗ್ತವೆ. ಅವೇ ಕೇವಲ ಭಾರತ ಮಾತ್ರ ಅಲ್ಲ, ಲೋಕದ ಬೇರೆ ಬೇರೆ ಕಡೆ ಜರುಗಿದ ಆಂದೋಲನಗಳಿಗೆ ದ್ರವ್ಯಗಳನ್ನು ಒದಗಿಸ್ತಾ ಬಂದಿದ್ದಾವೆ. ಹಾಗಾಗಿ ಹೆಚ್ಚು ಮಾತನಾಡದೆ ಇಂಥದೊಂದು ಅಪರೂಪದ ಮತ್ತು ಅರ್ಥಪೂರ್ಣ ಚರ್ಚೆಯಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು ಅಂತಕ್ಕಂಥ ನಿವೇದನೆಯನ್ನ ವ್ಯಕ್ತಪಡಿಸ್ತಾ ಈ ವಿಚಾರ ಸಂಕಿರಣವನ್ನು ಉದ್ಘಾಟಿಸಲು ಕೊಪ್ಪಳ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಬಿ.ಕೆ. ರವಿ ಸರ್ ಬಂದಿದ್ದಾರೆ. ಅವರನ್ನ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಧನ್ಯವಾದ. ಯಥಾ ರೀತಿ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಈ ತರದ ಸೃಜನಶೀಲ ಚಲನೆಗಳು ತುಂಬಾ ಇಷ್ಟ ಆಗ್ತವೆ. ಅವರು ವಿಶ್ವವಿದ್ಯಾಲಯಕ್ಕೆ ಬಂದ ಮೇಲೆ ನಮ್ಮ ವಿಶ್ವವಿದ್ಯಾಲಯ ಬೇರೊಂದು ಚಲನೆಯನ್ನ ಪಡೆದುಕೊಂಡಿದೆ. ಹಾಗಾಗಿ ಅಂತ ಕ್ರಿಯಾಶೀಲ ಕುಲಪತಿಗಳಾದ ಪ್ರೊಫೆಸರ್ ಶಿವಾನಂದ ಕೆಳಗಿನ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ಚರ್ಚೆಗೆ ಒಳಪಡುವ 3 ಮುಖ್ಯ ಕೃತಿಗಳಲ್ಲಿ ಒಂದಾದ ಬುದ್ಧ ಮತ್ತು ಆತನ ಧಮ್ಮ ಕೃತಿಯನ್ನ, ಅದರ ಗ್ರಹಿಕೆಯನ್ನ ನಮಗೆ ಪರಿಚಯಿಸಿರುವ ನಾಡಿನ ಹಿರಿಯ ಪತ್ರಕರ್ತರು, ಲೇಖಕರು, ತುಂಬಾ ನಿಷ್ಠುರಿಗಳು ಆದಂತ ಡಾಕ್ಟರ್ ಎನ್. ಜಗದೀಶ್ ಕೊಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಇನ್ನೊಂದು ಬಾಬಾ ಸಾಹೇಬರ ಮುಖ್ಯ ಕೃತಿಯಾದ ರೂಪಾಯಿಯ ಸಮಸ್ಯೆ, ಈ ಕೃತಿಯ ಕುರಿತು ಕೆಲವು ಆಲೋಚನೆಗಳನ್ನು ಹಂಚಿಕೊಳ್ಳಿಕ್ಕೆ ಬಂದಿರತಕ್ಕಂಥ ಹಾವೇರಿ ವಿಶ್ವವಿದ್ಯಾಲಯದ ಮಾನ್ಯ ಕುಲಸಚಿವರಾದ ಪ್ರೊಫೆಸರ್ ಎಸ್.ಟಿ. ಬಾಗಲಕೋಟೆ ಸರ್ ಅವರನ್ನು ಕೂಡ ವಿಶ್ವವಿದ್ಯಾಲಯದ ಪರವಾಗಿ ಸ್ವಾಗತಿಸುತ್ತೇನೆ. ಜಾತಿ ವಿನಾಶ ಕೃತಿಯ ಕುರಿತಂತೆ ಆಲೋಚನೆಗಳನ್ನ ಹಂಚಿಕೊಳ್ಳಿಕ್ಕೆ ಬಂದಿರತಕ್ಕಂಥ ಆತ್ಮೀಯರು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಆದಂತ ಡಾಕ್ಟರ್ ಕಿರಣ್ ಗಾಜನೂರ್ ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ನಮ್ಮ ವಿಶ್ವವಿದ್ಯಾಲಯದ ಮಾನ್ಯ ಕುಲಸಚಿವರಾದ ಡಾಕ್ಟರ್ ಎ. ಚನ್ನಪ್ಪ ಸರ್ ಅವರು ಕೂಡ ಕನ್ನಡ ಬಹುದು, ಅವರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಮೌಲ್ಯಮಾಪನ ಕುಲಸಚಿವರಾದ ಪ್ರೊಫೆಸರ್ ಜ್ಯೋತಿ ಪ್ರಕಾಶ್ ಸರ್ ಅವರನ್ನು ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತಿಸುತ್ತೇನೆ. ವಿಚಾರ ಸಂಕಿರಣದಲ್ಲಿ ಭಾಗಿಯಾದ ಎಲ್ಲ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಬಂಧುಗಳಿಗೆ, ಬೋಧಕೇತರ ಸಿಬ್ಬಂದಿಗೆ ಮತ್ತು ನಗರದಿಂದ ಬಂದಿರುವಂತಹ ಆಸಕ್ತರಿಗೆ, ಮುಖ್ಯವಾಗಿ ಈಗಾಗಲೇ ಹೇಳಿದಾಗೆ ಇದು ವಿದ್ಯಾರ್ಥಿಗಳನ್ನು ಕೇಂದ್ರವಾಗಿಟ್ಟುಕೊಂಡು ರೂಪಿಸಿರುವ ಕಾರ್ಯಕ್ರಮ. ಆದ್ದರಿಂದ ನಮಗೆ ನೀವೇ ಗುರಿ. ನಿಮ್ಮನ್ನ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ಪ್ರೊಫೆಸರ್ ಬಿ.ಕೆ. ರವಿ ಸರ್ ಹಾಗೂ ಪ್ರೊಫೆಸರ್ ಶಿವಾನಂದ ಕೆಳಮನಿ ಸರ್ ಮತ್ತು ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಸೇರಿ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ನೀಡುವುದರ ಮೂಲಕವಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಂತೇಳಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ.
ಪುಸ್ತಕಗಳನ್ನು ನೀಡಿ ಕಾರ್ಯಕ್ರಮ ಉದ್ಘಾಟಿಸಿದ ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ವಿಚಾರ ಸಂಕಿರಣದ ಉದ್ಘಾಟಕರಾಗಿ ಆಗಮಿಸುವಂತಹ ಪ್ರೊಫೆಸರ್ ಬಿ ಕೆ ರವಿ ಸರ್ ಅವರು ಉದ್ಘಾಟಕರ ನುಡಿಗಳನ್ನು ಆಡಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೀತಾ ಇರುವಂತಹ ಒಂದು ದಿನದ ಸಮಕಾಲೀನ ಭಾರತ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೃತಿಗಳ ಅನುಸಂಧಾನ ಕುರಿತಂತಹ ವಿಚಾರ ಸಂಕಿರಣದಲ್ಲಿ ಈ ಸಂಕಿರಣದ ಅಧ್ಯಕ್ಷತೆ ವಹಿಸಿರುವ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದಂತಹ ಪ್ರೊಫೆಸರ್ ಶಿವಾನಂದ ಕೆಳಗಿನ ಮನೆಯವರೇ, ಈ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನ ಉದ್ದೇಶಿಸಿ ಬುದ್ಧ ಮತ್ತು ಆತನ ಧಮ್ಮ ವಿಷಯದ ಬಗ್ಗೆ ಮಾತನಾಡಿರುವಂತಹ ಹಿರಿಯ ಪತ್ರಕರ್ತರು ಹಾಗೂ ಲೇಖಕರಾದಂತಹ ಡಾಕ್ಟರ್ ಎನ್ ಜಗದೀಶ್ ಕೊಪ್ಪ ಅವರೇ, ರೂಪಾಯಿ ಸಮಸ್ಯೆ, ಅದರ ಮೂಲ ಮತ್ತು ಪರಿಹಾರದ ಬಗ್ಗೆ ವಿಚಾರ ಮಂಡನೆ ಮಾಡಿರುವಂತಹ ಹಾವೇರಿ ವಿಶ್ವವಿದ್ಯಾಲಯದ ಮಾನ್ಯ ಕುಲ ಸಚಿವರಾದಂತಹ ಪ್ರೊಫೆಸರ್ ಬಾಗಲಕೋಟೆ ಅವರೇ, ಜಾತಿ ವಿನಾಶದ ಬಗ್ಗೆ ಮಾತನಾಡ್ತಿರ್ತಕ್ಕಂತಹ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಸಾರ್ವಜನಿಕ ಆಡಳಿತ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಕಿರಣ್ ಎಂ ಗಾಯನೂರ್ ಅವರೇ, ಈ ವಿಶ್ವವಿದ್ಯಾಲಯದ ಮಾನ್ಯ ಕುಲಸಚಿವರಾದಂತಹ ಡಾಕ್ಟರ್ ಚೆನ್ನಪ್ಪನವರೇ, ಮೌಲ್ಯಮಾಪನ ಕುಲಸಚಿವರಾದಂತಹ ಪ್ರೊಫೆಸರ್ ಜ್ಯೋತಿ ಧಮ್ಮ ಪ್ರಕಾಶ್ ಅವರೇ, ಈ ಕಾರ್ಯಕ್ರಮದ ಸಂಚಾಲಕರಾದಂತಹ ವೆಂಕಟೇಶ್ ಅವರೇ, ಈ ವಿಶ್ವವಿದ್ಯಾಲಯದ ಎಲ್ಲ ಮಾನ್ಯ ಸಿಂಡಿಕೇಟ್ ಸದಸ್ಯರೇ, ವಿದ್ಯಾವಿಧಾಯಕ ಪರಿಷತ್ನ ಸದಸ್ಯರೇ, ಎಲ್ಲ ನನ್ನ ಆತ್ಮೀಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರೇ, ನಮ್ಮ ಸಂಶೋಧನಾ ವಿದ್ಯಾರ್ಥಿಗಳೇ ಹಾಗೂ ನನ್ನ ನೆಲ್ಮೆಯ ಎಲ್ಲ ವಿದ್ಯಾರ್ಥಿನಿಯರೇ ಮತ್ತು ಮಾಧ್ಯಮ ಮಿತ್ರರು, ಬಹಳ ಸಂತೋಷದ ವಿಷಯ. ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಮ್ಮ ಮಾನ್ಯ ಕುಲಪತಿಗಳಂತ ಪ್ರೊಫೆಸರ್ ಶಿವಾನಂದ ಕೆಳಗಿನಮನಿಯವರ ನೇತೃತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೃತಿಗಳ ಅನುಸಂಧಾನ, ಸಮಕಾಲೀನ ಭಾರತ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೃತಿಗಳ ಅನುಸಂಧಾನದ ಬಗ್ಗೆ ಒಂದು ದಿನದ ವಿಚಾರ ಸಂಕಿರಣವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ಸಂತೋಷದ ವಿಷಯ ಅಂತ ನಾನಂತೂ ಭಾವಿಸ್ತೇನೆ. ವಿಶೇಷವಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತಕ್ಕೆ ಸಂವಿಧಾನ ಕೊಟ್ಟ ನಂತರ ಪ್ರತಿ ದಿನವೂ ಕೂಡ ಅವರು ಹೆಚ್ಚು ಹೆಚ್ಚು ಪ್ರಸ್ತುತ ಆಗ್ತಾನೆ ಹೋಗ್ತಾರೆ. ಬರೀ ಅದು ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ಜಗತ್ತಿನ ಎಲ್ಲ ವಿದ್ಯಮಾನಗಳನ್ನ ನೋಡಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ, ಅವರು ಯಾವ ರೀತಿ ಎಲ್ಲ ವಿಷಯಗಳನ್ನು ಕೂಡ ಆಳವಾದಂತಹ ಅಧ್ಯಯನವನ್ನ ಮಾಡಿದರು ಅನ್ನೋದ್ರ ಬಗ್ಗೆ ಬಹುಶಃ ಅನೇಕ ಪುಸ್ತಕಗಳು ಬರ್ತಾ ಇದ್ದಾವೆ, ಚರ್ಚೆಗಳು ನಡೀತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬರ ಕೃತಿಗಳನ್ನ ವಿಶೇಷವಾಗಿ ಯುವ ಸಮುದಾಯಕ್ಕೆ ತಿಳಿಸ್ತಕ್ಕಂತಹ, ಅದರ ತಿರುಳನ್ನು ಹೇಳ್ತಕ್ಕಂತಹ, ಮತ್ತೆ ಅವರಿಗೆ ಬಾಬಾ ಸಾಹೇಬ್ ಅವರ ತತ್ವ ಸಿದ್ಧಾಂತಗಳ ಚಿಂತನೆಯ ಲಹರಿಯಲ್ಲಿ ಅವ್ರನ್ನ ತೊಡಗಿಕೊಳ್ಳುವಂತೆ ಮಾಡುವ ಈ ಕಾರ್ಯಕ್ರಮ ನಿಜಕ್ಕೂ ಕೂಡ ನನಗೆ ಬಹಳ ಸಂತೋಷ ಆಗಿದೆ ಸರ್. ಮತ್ತೊಮ್ಮೆ ತಮಗೆ ಎಲ್ಲ ನಮ್ಮ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು. ಅದ್ರೂ ಕೂಡ ತಾವು ಆಯ್ಕೆ ಮಾಡಿರ್ತಕ್ಕಂಥ ಮೂವರು ಕೂಡ ಈ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಮಾಡಿರ್ತಕ್ಕಂಥವ್ರು. ಜಗದೀಶ್ ಕೊಪ್ಪ ಅವರು ಬಹಳಷ್ಟು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಬಾಗಲಕೋಟೆಯವರು ಕೂಡ
ಅವರು ಅರ್ಥಶಾಸ್ತ್ರಜ್ಞರಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಕಿರಣ್ ಕೂಡ ಆರಂಭದಿಂದಲೂ ಕೂಡ ಅವರು ಸಾಮಾಜಿಕ ಚಳವಳಿಯಲ್ಲಿ ಬಂದು ಅನೇಕ ಚಳವಳಿಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅನೇಕ ಲೇಖನಗಳು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಹಾಗಾಗಿ ಈ ಮೂವರು ಅಂತ ಅವೇನು ಆಯ್ಕೆ ಮಾಡಿದ್ದೀರಿ, ಬಹುಶಃ ಅವ್ರು ಬಹಳ ಅವರ ಆಯ್ಕೆ ನಿಜಕ್ಕೂ ಅರ್ಥಪೂರ್ಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ನಾವು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಭಾರತದ ಈ ಶ್ರೇಣೀಕೃತ ಸಂಘರ್ಷ, ಈ ಶ್ರೇಣೀಕೃತ ವರ್ಗ ಸಂಘರ್ಷದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಾಮುಖ್ಯತೆ ಅರ್ಥ ಆಗ್ಬೇಕಾದ್ರೆ ನೋಂಡ ಮನಸ್ಸಿಗೆ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಈ ನಾಡಿನಲ್ಲಿ ಅರ್ಥ ಆಗ್ತದೆ. ಹೊಟ್ಟೆ ತುಂಬಿದವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಮಾಡಿದ್ದಾರೆ ಅನ್ನೋದು ಅರ್ಥ ಆಗದೇ ಇಲ್ಲ. ಇದನ್ನ ನಾವು ಎಚ್ಚರಿಕೆಯಿಂದ ಗಮನಿಸ್ಬೇಕು. ಈ ಶ್ರೇಣೀಕೃತ ವರ್ಗ ಸಂಘರ್ಷ, ಜಾತಿಯ ವ್ಯವಸ್ಥೆ, ಧರ್ಮಗಳ ವ್ಯವಸ್ಥೆ, ಒಬ್ಬರ ನಡುವೆ ಒಬ್ಬರ ಕಿತ್ತಾಟ, ಶ್ರೇಣೀಕೃತ ವರ್ಗ ಸಂಘರ್ಷ ಅಂದ್ರೆ ರ್ಯಾಂಕ್ ವೈಸ್ ಜಾತಿಗಳು. ನೀನು ಫಸ್ಟ್ ರ್ಯಾಂಕು, ನಾನು ಸೆಕೆಂಡ್ ರ್ಯಾಂಕು, ನೀನು 9ನೇ ರ್ಯಾಂಕು, ನಾನು 10ನೇ ರ್ಯಾಂಕು, ನಾನು ನಿನಗಿನ್ನ ಮೇಲೆ, ನೀನು ನನಗಿನ್ನ ಕೆಳಗೆ. ಈ ಶ್ರೇಣೀಕೃತ ವರ್ಗ ಸಂಘರ್ಷದಲ್ಲಿ ಎಲ್ಲಿ ಭಾರತದ ಸ್ವತಂತ್ರ ನಂತರದ ಆಧುನಿಕ ಭಾರತ ಇವತ್ತು ಇಷ್ಟು ವರ್ಷಗಳು ಪ್ರಜಾಪ್ರಭುತ್ವದ ಈ ನಾಗಾಲೋಟದ ಭರಾಟೆಯಲ್ಲಿ ಒಂದು ಕ್ಷಣ ತಾವೆಲ್ಲರೂ ಕೂಡ ಯೋಚನೆ ಮಾಡಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಶೋಷಿತ ವರ್ಗಗಳು, ಅವಕಾಶ ವಂಚಿತರು, ಬಹಳಷ್ಟು ಕಷ್ಟ ಕಾರ್ಪಣ್ಯಗಳಿಂದ ಬಂದಂತಹ ಬಡ ಜನರು, ಇವರ ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಒಮ್ಮೆ ಯೋಚನೆ ಮಾಡಿ ಈ ಶ್ರೇಣೀಕೃತ ವರ್ಗ ಸಂಘರ್ಷ, ಯಾವ್ಯಾವ ಜಾತಿಗಳು ಏನೇನು ಕೆಲಸ ಮಾಡಬೇಕಾಗಿತ್ತು, ಇಡೀ ಸಮಾಜ ಯಾವ ರೀತಿ ವಿಭಾಗ ಆಗಿತ್ತು, ಯಾರ್ಯಾರಿಗೆ ಏನೇನು ಕೆಲಸಗಳಿತ್ತು, ಈ ಎಲ್ಲ ಅಂಶಗಳನ್ನು ಕೂಡ ನಾವು ಇವತ್ತು ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳೇಬೇಕಾದಂತಹ ಅನಿವಾರ್ಯತೆ ಇವತ್ತು ನಿರ್ಮಾಣ ಆಗಿದೆ ಬಂಧುಗಳು. ಯಾಕೆಂದ್ರೆ ಇವತ್ತಿನ ಈ ತಂತ್ರಜ್ಞಾನದ ಭರಾಟೆಯಲ್ಲಿ ನಮ್ಮ ಯುವ ಪೀಳಿಗೆ ಬಹಳಷ್ಟು ಸಂದರ್ಭದಲ್ಲಿ ಈ ಬಗ್ಗೆ ಹೆಚ್ಚು ಗಂಭೀರವಾದಂತಹ ಚಿಂತನೆಗಳನ್ನ ಮಾಡ್ತಾ ಇಲ್ಲ ಅನ್ನೋ ಎಲ್ಲೋ ಒಂದು ರೀತಿ ಅನುಮಾನ ನಮ್ಮನ್ನ ಕಾಡ್ತಾ ಇದೆ. ಯಾಕೆಂದ್ರೆ ನಾನು ಕೂಡ 35 ವರ್ಷಗಳ ಕಾಲ ಒಂದು ವಿಶ್ವವಿದ್ಯಾಲಯದಲ್ಲಿ ಪಾಠ ಮಾಡಿ ಸಾಮಾಜಿಕ ಚಿಂತನೆಯಲ್ಲೇ ಸಮ ಸಮಾಜದ ನಿರ್ಮಾಣಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ನಾವು ಬಹಳಷ್ಟು ಹೋರಾಟ ಮಾಡಿದ ನಂತರವೂ ಕೂಡ ಇವತ್ತಿನ ಯುವ ಪೀಳಿಗೆ ಯಾವ ದಿಕ್ಕಿನತ್ತ ಸಾಗ್ತಾ ಇದೆ ಅಂದ್ರೆ ಬಹಳಷ್ಟು ಆತಂಕಕಾರಿ ವಿಷಯಗಳು ನಡೀತಾ ಇರ್ತಕ್ಕಂಥದ್ದು. ನಮಗಳಿಗಂತೂ ಬಹಳಷ್ಟು ಮನಸ್ಸಿಗೆ ಆತಂಕ ಮಾಡಿದೆ. ಹಾಗಾಗಿ ಇವತ್ತು ಬಹುಶಃ ಇಂಥ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮಗಳು ಬಾಬಾ ಸಾಹೇಬರ ವ್ಯಕ್ತಿತ್ವವನ್ನ, ಅವರ ತತ್ವ ಸಂದೇಶವನ್ನ ನಮ್ಮ ಯುವ ಪೀಳಿಗೆ ತಲುಪಿಸ್ತಕ್ಕಂತಹ ಅದರ ನಿಜವಾದಂತಹ ಅರ್ಥ ಏನು, ಅದರಿಂದ ಯಾಕೆ ಯಾವ ರೀತಿ ಪ್ರಾಮುಖ್ಯತೆ ಆಗ್ತದೆ, ಅದರಿಂದ ನಮ್ಮ ಸ್ಥಿತಿಗತಿಗಳು ಹೇಗೆ ಬದಲಾಯಿತು, ಸಾಮಾಜಿಕ ಬದಲಾವಣೆ ಈ ರಾಷ್ಟ್ರದಲ್ಲಿ ಹೇಗೆ ಬಂತು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾದ್ರೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಲ್ಲ ಕೃತಿಗಳನ್ನ ಓದಬೇಕು. ಸುಮ್ಮನೆ ಜನರಲ್ ಆಗಿ ಯಾವ್ದೋ ವಾಟ್ಸಪ್ ಕಾಲಲ್ಲೋ ಯಾವ್ದೋ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಮೆಸೇಜ್ ಬಂತು ಅಂದ ತಕ್ಷಣ ಅದು ವೈರಲ್ ಆಗೋಯ್ತು ಸರ್, ಸರಿನಾ ತಪ್ಪಾ, ಇದು ನನ್ನ ಪರವಾಗಿಸಿ ಇವತ್ತು ಅವಕಾಶ ವಂಚಿತ ಸಮುದಾಯಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನವನ್ನು ಬರೀತಕ್ಕಂಥ ಸಂದರ್ಭದಲ್ಲಿ ಒಂದೊಂದು ಮಾತನ್ನು ಹೇಳಿದ್ರು. ಏನು? ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಬೇಸ್ಡ್ ಆನ್ ದ ಪಾಪ್ಯುಲೇಷನ್. ಈ ರಾಷ್ಟ್ರದ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಜನಸಂಖ್ಯಾಧಾರಿತ ಪ್ರಾತಿನಿಧ್ಯ ಎಲ್ಲರಿಗೂ ಸಿಗಬೇಕು. ಇದು ಬಹಳ ಮುಖ್ಯವಾದಂಥದ್ದು. ಶ್ರೇಣೀಕೃತ ವರ್ಗ ಸಂಘರ್ಷದಲ್ಲಿ ಎಲ್ಲಿ ಸಾಧ್ಯ? ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ ಸಮುದಾಯಗಳಿಂದ ಬಂದವರು, ನಮ್ಮ ಮನೆಗಳಲ್ಲಿ ಓದ್ದವ್ರು ಯಾರು, ಬರೆಯೋರು ಯಾರು, ಅಕ್ಷರ ಸಂಸ್ಕೃತಿ ನಮ್ಗಿತ್ತೆ. ನಾವೇನು ಕೇಂಬ್ರಿಡ್ಜ್ ಅಲ್ಲಿ ಓದಿದ್ವಿ, ನಾನೇನು ಆಕ್ಸ್ಫರ್ಡ್ ಅಲ್ಲಿ ಓದಿದ್ನೆ. ನಾವು ದನ ಕಾದು, ಕುರಿ ಕಾದು, ಹಳ್ಳಿಗಾಡಿನಲ್ಲಿ ಜಮೀನುಗಳಲ್ಲಿ, ತೋಟಗಳಲ್ಲಿ ಹೂ ಕಿತ್ತು, ತರಕಾರಿ ಕಿತ್ತು, ಕಳೆ ಕಿತ್ತು ಬಂದು ಇವತ್ತು ನಿಮ್ ಎದುರಿಗೆ ನಿಂತು ನಾನು ಮಾತನಾಡ್ತಕ್ಕಂಥ ಪರಿಸ್ಥಿತಿ ಈ ಶ್ರೇಣೀಕೃತ ವರ್ಗ ಸಂಘರ್ಷದಲ್ಲಿ ನಿರ್ಮಾಣ ಆಗಿದ್ರೆ ಅದ್ರ ಕೊಡುಗೆ ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ರಾಷ್ಟ್ರಕ್ಕೆ ಕೊಟ್ಟಂತ ಭಾರತದ ಸಂವಿಧಾನ. ಒಂದು ಕ್ಷಣ ಯೋಚನೆ ಮಾಡಿ ಬಂಧುಗಳೇ, ಬಹಳ ಜನಕ್ಕೆ ನಾವು ಯೋಚನಾ ಲಹರಿ ನಾವು ಹೋಗದೆ ಒಂದೇ ಒಂದು ಕ್ಷಣ ಯೋಚನೆ ಮಾಡಿ. ಅಕಸ್ಮಾತ್ ಆಗಿ ಭಾರತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟದೇ ಹೋಗಿದ್ರೆ, ಅವಕಾಶ ವಂಚಿತ ಸಮುದಾಯಗಳ ಬಗ್ಗೆ ದನಿ ಎತ್ತದೇ ಹೋಗಿದ್ರೆ, ಸಂವಿಧಾನದಲ್ಲಿ ನಮ್ಗೆ ಅವಕಾಶ ಮಾಡದೆ ಹೋಗಿದ್ರೆ, ನೋಡೋಣ ಆಕಳಿಸ್ತಾವ ನೋಡಿ ಹಿಂಗೆ ಅವಕಾಶ ವಂಚಿತ ಜನ ಕೇಳಿಸ್ಕೊಳ್ರು, ಕಷ್ಟ ಕಂಡ್ರು. ನಾನು ಕಮ್ಯುನಿಕೇಶನ್ ಮೇಸ್ಟ್ರು, ಆಕಳಿಕೆ ನಿದ್ರಾ ದೇವತೆ ಹಿಂಗ್ ಬಂದ್ರೆ ನನ್ನ ಒಬ್ಬರಿಗೆ ಕಾಣೋದಿಲ್ಲ, ಯಾರಿಗೂ ಕಾಣಲ್ಲ. ಅದಕ್ಕೆ ಯಾರು ಆಕಳಿಸಿದ್ರೆ ಹೇಳ್ತೀನಿ ನೋಡಿ ಆಕಳಿಸ್ತೀಯ ಅಂತ. ಆಕಳಿಸೋದು ಏನಪ್ಪಾ, ನಾನು ಹೇಳ್ತಾರೆ ನಿನ್ ತಲೆಗೆ ಹೋಗ್ತಿಲ್ಲ ಅಂತ ಅರ್ಥ. ಇಲ್ಲ ನನ್ನ ಭಾಷೆನೋ, ನನ್ನ ಕನ್ನಡ ಭಾಷೆನೋ ಅಥವಾ ನಾನು ಹೇಳೋ
ವಿಷಯ ನಿಮ್ಗೆ ಇಷ್ಟ ಆಗ್ತಿಲ್ಲ ನಮ್ಗೆ ವಾಪಸ್ ಬಂದಿಲ್ಲ, ಅದಕ್ಕೆ ಆಕಳಿಕೆ ಬರೋದು. ನಮ್ಮ ಹೆಂಚುಗಳು ಕಣ 35 ವರ್ಷ ಪಾಠ ಮಾಡಿ ಮಾಡಿ ಸೌದೋಗ್ಬಿಟ್ಟಿದ್ವಿ, ಇನ್ನು ಬಿಡೋದಲ್ಲ. ಅರ್ಥ ಆಯ್ತಾ? ಏನಾಗಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚಾನ್ಸ್ ಉಳ್ದೇ ಹೋಗಿದ್ರೆ ನಾನು ಇಲ್ಲಿ ಬಂದು ನಿಂತ್ಕೊಂಡು ನಿಮ್ಗೆ ಮಾತಾಡಕ್ಕಾಗ್ತಿತ್ತ, ನಾನು ಶಾಲೆಗೆ ಹೋಗಕ್ಕಾಗ್ತಿತ್ತ, ಡಿಗ್ರಿ ತಗೊಳಕ್ಕಾಗ್ತಿತ್ತ. ಭಾರತದ ಸಂವಿಧಾನ ನಮಗೆ ಕೊಟ್ಟಂತಹ ಆ ಕೊಡುಗೆ ಇವತ್ತು ನನ್ನನ್ನ ಇಲ್ಲಿ ನಿಲ್ಲಿಸಿ ಮಾತಾಡ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿದ ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಭಾರತದ ಸಂವಿಧಾನ. ಭಾರತ ಸಂವಿಧಾನ ನಮಗೆಲ್ಲ ಅವಕಾಶಗಳನ್ನ ಕೊಡದೆ ಹೋಗಿದ್ರೆ ನಾನು ಎಲ್ಲ ಕಾಡು ಗಣ್ಣ ಕುರಿಗಿರಿ ಕಾಯ್ಕೊಂಡು ಆರಾಮಾಗಿ ಹತ್ಲಾಗತ್ತಿ ಅಡ್ಡಾಡ್ಕೊಂಡು ಆಡಾಡ್ಕೊಂಡು ಇರ್ಬೇಕಂತ ಪರಿಸ್ಥಿತಿ ರಾಜ್ಯದಲ್ಲಿ ಇತ್ತು. ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕೆಂದ್ರೆ ಇವತ್ತಿನ ನನ್ನ ಆತಂಕ ಏನು ಅಂದ್ರೆ, ಎಲ್ಲ ನಮ್ಮ ಈ ಅವಕಾಶ ವಂಚಿತ ಸಮುದಾಯಗಳಿಂದ ಬಂದಿರತಕ್ಕಂಥವ್ರು ಬಹಳಷ್ಟು ಬಡತನದಿಂದ ಅವ್ರು ಯಾರು ಇದ್ರ ಬಗ್ಗೆ ಪರಿಜ್ಞಾನವೇ ಇಲ್ಲ ನಿಮಗೆ. ನಾನು ಬಹಳ ಜನ ನನ್ನ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಮ್ಮ ಹುಡುಗರು ನೋಡಿದೀನಿ, ರಿಸರ್ವೇಶನ್ ಶುಡ್ ಗೋ ಸರ್, ವೈ ರಿಸರ್ವೇಶನ್ ಸರ್, ಇಟ್ ವಿಲ್ ಅಫೆಕ್ಟ್ ದ ಮೆರಿಟ್ ಅಂತ ನಮ್ಮ ಹುಡುಗರೇ ಹೇಳ್ತಾರೆ. ಮೆರಿಟ್ ಯಾಕೆ ಸರ್, ರಿಸರ್ವೇಶನ್ ಯಾಕೆ ಸರ್? ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಶ್ರೇಣೀಕೃತ ವರ್ಗ ಸಂಘರ್ಷ ಎಲ್ಲಿರ್ತದೆ, ಎಲ್ಲಿ ತನಕ ಇರ್ತದೆ, ಎಲ್ಲಿ ತನಕ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಇರ್ತದೆ, ಅಲ್ಲಿ ತನಕ ಮೀಸಲಾತಿ ಕಡ್ಡಾಯ. ನೀವು ಒಪ್ತಿರೋ ಬಿಡ್ತಿರೋ ನಮ್ಮ ಧೋರಣೆ. ಮೀಸಲಾತಿ ಒಬ್ಬ ಬಡ ಪೈಲ್ವಾನ್ಗೂ ಹೊಟ್ಟೆ ತುಂಬಿರೋ ಪೈಲ್ವಾನ್ಗೂ ಫೈಟಿಂಗ್ ನಡೆದಾಗ ಅವನನ್ನ ಎತ್ಕೊಳ್ತಕ್ಕಂಥ ಒಂದು ಅವಕಾಶ ಕಲ್ಪಿಸಿದ್ದು ಭಾರತದ ಸಂವಿಧಾನ. ಅದನ್ನ ನಾವು ಎಲ್ಲಿ ತನಕ ನಾವು ಅರ್ಥ ಮಾಡ್ಕೊಳ್ಳಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆಯನ್ನ ನಾವು ಇವತ್ತು ನೋಡಿ, ಎಲ್ಲ ನಮ್ಮ ಎಲ್ಲ ಶೋಷಿತ ವರ್ಗಗಳು, ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು, ದಲಿತರು, ಬಡವರು, ಹೆಣ್ಣು ಮಕ್ಕಳು. ಈಗ ಉದಾಹರಣೆ, ಬರೀ ನೀವು ಮೀಸಲಾತಿ ಬಗ್ಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಬರೀ ಜಾತಿಯ ವ್ಯವಸ್ಥೆ ಬಗ್ಗೆ ಮಾತನಾಡ್ತೀವಿ. ಭಾರತದಲ್ಲಿ ಯಾವುದೇ ಜಾತಿಯ ಯಾವುದೇ ಧರ್ಮದ ಹೆಣ್ಣು ಮಗಳು ಶೋಷಿತ ವರ್ಗಕ್ಕೆ ಸೇರಿರ್ತಕ್ಕಂಥವಳು. ಯಾವತ್ತು ಹೆಣ್ಮಕ್ಳಿಗೆ ನೀವು ಸ್ವಾತಂತ್ರ್ಯ ಕೊಟ್ಟಿದ್ರಿ? ಯಾವತ್ತು ಹೆಣ್ಮಕ್ಳಿಗೆ ನೀವು ಅವಕಾಶಗಳನ್ನ ಕೊಟ್ಟಿದ್ರಿ? ಯಾವತ್ತು ನೀವು ನಿಮ್ಮ ಮಕ್ಕಳಿಗೆ ಹೆಣ್ಮಕ್ಳಿಗೆ ಮುಖ್ಯವಾಗಿ ತಂದು ಕೊಟ್ಟಿದ್ರಿ? ಯಾವತ್ತೂ ಕೊಟ್ಟಿಲ್ಲ. ಈವನ್ ಟುಡೇ, ಇವತ್ತು ಕೂಡ ಸ್ವತಂತ್ರ ನಂತರದ ಇಷ್ಟು ವರ್ಷಗಳಾದ್ರೂ ಕೂಡ ಭಾರತದ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಮೆರಿಕಾದಂತ ರಾಷ್ಟ್ರದಲ್ಲಿ ಹೆಣ್ಣು ಮಕ್ಕಳು ಒಂದು ವೋಟ್ ಹಾಕಕ್ಕೆ 200 ವರ್ಷ ಹೋರಾಟ ಮಾಡಿದ್ರು. ಇತಿಹಾಸ, ಅಂತಾರಾಷ್ಟ್ರೀಯ ಇತಿಹಾಸವನ್ನು ನಾವು ತೆಗೆದು ನೋಡಿ, ಹೆಣ್ಮಕ್ಳು ನಮ್ಗೆ ವೋಟಿಂಗ್ ರೈಟ್ ಕೊಡ್ರಿ ಅಂತ 200 ವರ್ಷ ಹೋರಾಟ ಮಾಡಿದ್ರು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಭಾರತದ ಪ್ರಜೆಗಳಿಗೆ, ಎಲ್ಲಾ ಹೆಣ್ಣು ಮಕ್ಕಳಿಗೆ ಸಮ ಸಮಾಜದ ಸಿದ್ಧಾಂತದ ಮೂಲಕ ಎಲ್ಲರೂ ಒಂದೇ ಓಟು, ನನಗೂ ಒಂದೇ ಓಟು, ನಿನಗೂ ಒಂದೇ ಓಟು, ನೀನು ಈಕ್ವಲ್, ನಾನು ಈಕ್ವಲ್, ಆ ಸಮಾನತೆಯನ್ನ ಸಾರದಂತಹ ಮಹಾ ಮೇಧಾವಿ ಪುರುಷ, ಧೀಮಂತ ನಾಯಕ, ಅವಕಾಶ ವಂಚಿತ ಸಮುದಾಯಗಳ ದನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದನ್ನ ಬಹಳ ಜನ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡಲ್ಲ. ನಮ್ಮ ದನಿ ಯಾರು ಕೊಟ್ರು, ಸಮಾನತೆ ಯಾರು ಕೊಟ್ರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ರು. ಅವತ್ತು ಹೋರಾಟ ಮಾಡದೆ ಹೋಗಿದ್ರೆ ಈ ದೇಶ ಹೆಂಗಿತ್ತು ಸರ್ ಅಂದ್ರೆ, ಸಿನಿಮಾ ನೋಡಕ್ ಬಿಡ್ತಿರಲ್ಲ ಸರ್ ಹೆಣ್ಮಕ್ಳಿಗೆ. ನಾನು ಇಂಡಿಯನ್ ಸಿನಿಮಾ ಪಾಠ ಮಾಡುವಂತ ಸಂದರ್ಭದಲ್ಲಿ ಭಾರತಕ್ಕೆ ಲೂಮಿಯರ್ ಬ್ರದರ್ಸ್ ಸಿನಿಮಾ ತಂದ್ಬಿಡ್ತಾರೆ, ಸಿನಿಮಾ ತೋರಿಸ್ತಾರೆ. ಜನ ಒಪ್ಪೋದಿಲ್ಲ, ಗೋಡೆ ಮೇಲೆ ಯಾವ ಚಿತ್ರ ಅದು ಹೆಂಗ್ ಓಡಾಡ್ಬಿಡ್ತದೆ, ಓಡಾಡೋದಿಲ್ಲ ಅಂತಾರೆ. ಇವ್ರೇನ್ ಮಾಡ್ತಾರೆ, ಫಸ್ಟ್ ಅರೈವಲ್ ಆಫ್ ದ ಟ್ರೈನ್ ಅಂತ ಫಸ್ಟ್ ಫಿಲ್ಮ್ ಮುಂಬೈನಲ್ಲಿ ಒಂದು ಹೋಟ್ಲಲ್ಲಿ ಎಲ್ಲ ಪರಗಿಂದ ಹಾಕಿ ಕತ್ತು ಕೋಣೆಗೆ ಸಣ್ಣದು ಸ್ಕ್ರೀನ್ ನಲ್ಲಿ ಆನ್ ಮಾಡ್ತಾರೆ. ಟ್ರೈನ್ ಸೌಂಡು ಇಲ್ಲ ಏನಿಲ್ಲ, ಮುಕ್ಕಿಟ್ ಹಾಕಿ ರೈಲಿಗೆ ಬಂದ್ಬಿಡುತ್ತೆ. ರೈಲ್ ಬಂದ ತಕ್ಷಣ ಜನ ಗಾಬರಿ ಆಗ್ಬಿಡುತ್ತೆ, ಇದೇನೆಲ್ಲ ಮೂವ್ ಆಗ್ಬಿಡುತ್ತೆ, ರೈಲ್ ಬಂದ್ಬಿಟ್ಟು ಓಡೋಗ್ತಾರೆ ಎಲ್ಲ. ಆಮೇಲೆ ಹೇಳ್ತಾರೆ ಇದು ಚಿತ್ರಕಣಪ್ಪ ಅಂತ. ಅದಾದ್ಮೇಲೆ ಜಾಂಡ್ರು ದೇವ್ರುಗಳನ್ನ ತರ್ತಾರೆ. ಭಾರತದ ಬೆಳ್ಳಿ ಪರದೆ ಮೇಲೆ ತಿರುಪತಿ ವೆಂಕಟರಮಣ ಪ್ರತ್ಯಕ್ಷ ಆದ, ಶ್ರೀಕೃಷ್ಣ ಪ್ರತ್ಯಕ್ಷ ಆದ. ಈ ಹೆಣ್ಮಕ್ಳಿಗೆ ಗಂಡಸರು ಎಂತ ಇಂಡಿಯನ್ ಸೈಕಿ ಅಂದ್ರೆ, ಗಂಡಸರು ಹೆಣ್ಮಕ್ಳು ಯಾರಿಗೂ ಸಿನಿಮಾಗೆ ಹೋಗ್ಬಿಡಂಗಿಲ್ಲ, ಥಿಯೇಟರ್ಗೆ ಹೋಗಿಲ್ಲ, ರಂಗಭೂಮಿಗೆ ಹೋಗಿಲ್ಲ, ಬರೀ ಮನೆಗೆ ಇರ್ಬೇಕು ಹೆಣ್ಮಕ್ಳು. ಕೊನೆಗೆ ಈ ದೇವರ ಪ್ರತ್ಯಕ್ಷ ಅಂತಲ್ಲ, ಹೆಣ್ಮಕ್ಳೆಲ್ಲ ಬಂದು ಕೇಳ್ತಾರೆ, ಸ್ವಾಮಿ ನೀವು ಒಬ್ಬರೇ ದರ್ಶನ ಮಾಡ್ಕೊತೀರ, ನಾವು ಒಂದ್ ಸ್ವಲ್ಪ ತಿರುಪತಿ ವೆಂಕಟರಮಣ ದರ್ಶನ ಮಾಡ್ಕೊತೀವಿ ಬಿಡ್ರಿ. ಅವಾಗ ಅವ್ರೇನ್ ಮಾಡ್ತಾರ, ಹೆಣ್ಮಕ್ಳಿಗೆ ಸಪರೇಟ್ ಚೇರ್ ಹಾಕಿ ಎಲ್ಲ ಒಂದೊಂದು ಆಣಿ ಅಂದ್ರೆ 6 ಪೈಸಾ ಕೊಟ್ಟು ಒಳಗೆ ಬಿಡ್ತಾರೆ. ಭಾರತೀಯ ಚಿತ್ರರಂಗ ಹೆಣ್ಮಕ್ಳ ಪರಿಸ್ಥಿತಿ, ಸಿನಿಮಾ ನೋಡಕ್ ಅಷ್ಟು ಕಷ್ಟಪಟ್ಟಿದ್ದ ದೇಶ ಇದು. ಸಿನಿಮಾ ನೋಡಕ್ ಬಿಟ್ಟೇ ಇಲ್ಲ ನಾವು ಹೆಣ್ಮಕ್ಳಿಗೆ. ಆಮೇಲೆ ಒಬ್ಬೊಬ್ಬರನ್ನೇ ಬಿಟ್ಟು ಇವತ್ತು ಭಾರತದ ಸಂವಿಧಾನದ ಫಲವಾಗಿ ನೀವು ಯಾವ ಮಲ್ಟಿಪ್ಲೆಕ್ಸ್ ಅಲ್ಲಿ ಯಾರನ್ನ ಎಲ್ಲನ್ನ ಕುತ್ಕೊಂಡು ನೋಡ್ರಪ್ಪ, ನಿಮ್ಗೆ ಏನಾದ್ರು ಗೊತ್ತಾಗತ್ತಾ? ಅವತ್ತಿನ ಪರಿಸ್ಥಿತಿ ಯೋಚನೆ ಮಾಡಿ. ಭಾರತ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಪರವಾಗಿ ದನಿ ಎತ್ತಿ ಆರ್ಗ್ಯುಮೆಂಟ್ ಮಾಡಿ, ಇಲ್ಲ ಎಲ್ಲ ಶೋಷಿತ ವರ್ಗಗಳಿಗೆ ಈ ದೇಶದಲ್ಲಿ ಸಮಾನತೆ ಸಿಗಬೇಕು ಅಂದಿರೋದ್ರಿಂದ ನಾವೆಲ್ಲರೂ ಕೂಡ ಇವತ್ತು ಶಾಲಾ ಕಾಲೇಜುಗಳಿಗೆ ಬರ್ತೀವಿ, ಇವತ್ತು ವಿದ್ಯಾಭ್ಯಾಸವನ್ನು ಪಡಿತೀವಿ. ಯಾರು ಈ ದೇಶದಲ್ಲಿ ಯಾರು ಏನ್ ಬೇಕಾದ್ರೂ ಆಗ್ಬೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಡುಗೆ ಬರೀ ಭಾರತ ಸಂವಿಧಾನ ಅಲ್ಲ, ಅರ್ಥಶಾಸ್ತ್ರ ಆಗ್ಲಿ, ಸಮಾಜಶಾಸ್ತ್ರ ಆಗ್ಲಿ, ಬರೀ ನಾವೇನ್ ಮಾಡಿದೀವಿ, ವಿ ಹ್ಯಾವ್ ಕನ್ಫೈನ್ಡ್ ಹಿಮ್ ಓನ್ಲಿ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್.
ಆ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಹೆಚ್ಚು ಅರ್ಥಪೂರ್ಣ ಅಂತ ನಾನು ಭಾವಿಸ್ತೇನೆ. ಬರೀ ಸಂವಿಧಾನದ ಚೌಕಟ್ಟಿನಲ್ಲಿ ಮಾತ್ರ ಅಂಬೇಡ್ಕರ್ ದೇಶ ಬರೀ ಮೀಸಲಾತಿಗೆ ಅಷ್ಟೇ ನಾವು ಸೀಮಿತ ಮಾಡ್ತೀವಿ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಅರ್ಥಶಾಸ್ತ್ರಜ್ಞರಾಗಿ, ಸಮಾಜಶಾಸ್ತ್ರಜ್ಞರಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನ ನೀವು ಬಹಳ ಎಚ್ಚರಿಕೆಯಿಂದ ನಾವು ಗಮನಿಸಬೇಕಾಗ್ತದೆ. ಬಹುಶಃ ಅದು ಆ ಕಾರ್ಮಿಕರ ಕ್ಷೇಮ ಇರ್ಬೋದು, ಆರ್ಥಿಕ ವ್ಯವಸ್ಥೆ ಇರ್ಬೋದು, ಸಾಮಾಜಿಕ ಸ್ಥಿತಿಗತಿಗಳಿರ್ಬೋದು, ಇವತ್ತು ಅನೇಕ ವಿಷಯಗಳನ್ನ ಈಗ ಹೆಂಗ್ ಸಾಧ್ಯ ಆಯ್ತು, ಬಾಬಾ ಸಾಹೇಬ್ ಅವರು ಇಷ್ಟೊಂದು ಈ ದೇಶಕ್ಕೆ ಕೊಡುಗೆಯನ್ನ ಕೊಡ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು ಅಂದ್ರೆ ಅವರು ಸಂಪಾದನೆ ಮಾಡಿದಂತಹ ಜ್ಞಾನ, ಅವರು ಪಡೆದಂತಹ ಡಿಗ್ರಿಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜ್ಞಾನ ಸಂಪಾದನೆ ಮಾಡಿದ್ರಿಂದ ಇಡೀ ಜಗತ್ತು ಅವರಿಗೆ ತಲೆಬಾಗ್ತದೆ. ಇವತ್ತು ಅದನ್ನ ನಾವು ಇವತ್ತು ಯುವ ಪೀಳಿಗೆ ಎಲ್ಲೋ ಒಂದು ಹತ್ರ ನಾವು ಅದನ್ನ ಎಚ್ಚರಿಕೆಯಿಂದ ಗಮನಿಸಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಯಾಕೆ ಅಷ್ಟು ಗೌರವ ಅಂದ್ರೆ ಅವರ ಜ್ಞಾನ, ಅವರ ಇಡೀ ಅವರ ಆ ಕೃತಿಗಳು, ಅವರು ಬರೆದಂತಹ ಪ್ರತಿಯೊಂದು ಲೇಖನಗಳು ಕೂಡ ಇವತ್ತು ಎಷ್ಟು ವ್ಯಾಲ್ಯೂಬಲ್ ಆಗಿದ್ದಾವೆ, ಎಷ್ಟು ಸಂದೇಶವನ್ನ ತಲುಪಿಸ್ತವೆ ಅಂತ ಹೇಳಿದ್ರೆ, ಇವಾಗ ಇಡೀ ಜಗತ್ತೇ ವರ್ಲ್ಡ್ ನಾಲೆಡ್ಜ್ ಡೇ ಅಂತ ಗೌರವಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏಪ್ರಿಲ್ 14 ಜಗತ್ತಿನ ಜ್ಞಾನ ದಿನಾಚರಣೆ ಅಂತ ಆಚರಣೆ ಮಾಡೋ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಯ್ತು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಎಷ್ಟು ಮಟ್ಟಿಗಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಹೆಣ್ಣು ಮಕ್ಕಳ ವಿಷಯ ಒಂದೇ ಅಲ್ಲ, ಎಲ್ಲ ಅವಕಾಶ ವಂಚಿತ ಸಮುದಾಯಗಳಿಗೆ ಇವತ್ತು ದನಿಯನ್ನ ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನು ಅನೇಕ ಕ್ಷೇತ್ರಗಳಲ್ಲಿ, ನಾನು 1992ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶತಮಾನೋತ್ಸವ ಆಚರಣೆ ಸಂದರ್ಭದಲ್ಲಿ ಹೈಪವರ್ ಕಮಿಟಿಯ ಸದಸ್ಯನ ಕೆಲಸ ಮಾಡ್ತಕ್ಕಂಥ ಒಂದು ಅದೃಷ್ಟ ನನ್ನದಾಗಿತ್ತು. 1992ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶತಮಾನೋತ್ಸವ, ಭಾರತ ಸರ್ಕಾರ ಒಂದು ಹೈಪವರ್ ಕಮಿಟಿ ಅಲ್ಲಿ ನಾನು ಕೂಡ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ಬಂತು. ಅವಾಗ ನಾವು ಭಾರತ ಸರ್ಕಾರಕ್ಕೆ ಎಲ್ಲ ಬಾಬಾ ಸಾಹೇಬರ ಎಲ್ಲ ಕೃತಿಗಳು ಕೂಡ ಎಲ್ಲ ಭಾರತೀಯ ಭಾಷೆಗಳಿಗೆ ಅನುವಾದ ಮಾಡ್ಬೇಕು ಅಂತ ನಾನೇ ಬಹಳ ಪಟ್ಟಿಡಿದವನು. ಅವಾಗ ಅನುವಾದ ಗೊತ್ತಲ್ಲ, ದೊಡ್ಡ ದೊಡ್ಡ ಆಚರಣೆಗಳಲ್ಲಿ ಎಲ್ಲ ಹೋಗ್ಬಿಡುತ್ತೆ. ನನ್ನ ಪರವಾಗಿ ದನಿ ಅಂತಾರೆ ಯಾರು ಇರಲ್ಲ, ಅಲ್ಲಿ ಬಹಳ ಬೇರೆ ಬೇರೆ ದನಿಗಳು ಬಂದ್ಬಿಡ್ತಾವೆ. ನಾನು ಹೇಳೋದು ಸಾಧ್ಯ ಇಲ್ಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೃತಿಗಳು ಎಲ್ಲ ಭಾರತೀಯ ಭಾಷೆಗಳಿಗೆ ಅನುವಾದ ಆಗ್ಬೇಕು ಅಂತ ಹೇಳಿ ಭಾರತ ಸರ್ಕಾರ ಎಲ್ಲ ಭಾರತೀಯ ಭಾಷೆಗಳಿಗೆ ಅನುವಾದವನ್ನ, ಸವಿತಾ ಅಂಬೇಡ್ಕರ್ ಅವರು ನಮ್ಮ ಜೊತೆಗಿದ್ದರು ಆ ಸಮಿತಿಯಲ್ಲಿ. ಬಾಬಾ ಸಾಹೇಬರ ಬಗ್ಗೆ ಒಂದು ದೊಡ್ಡ ಸಾಕ್ಷ್ಯಚಿತ್ರ ಕೂಡ ಅವತ್ತು ನಿರ್ಮಾಣ ಆಯಿತು. ಅವತ್ತೇ ಅಂಬೇಡ್ಕರ್ ಫೌಂಡೇಶನ್ ಸ್ಥಾಪನೆ ಆಗಿದ್ದು 1992ರಲ್ಲಿ ನವದೆಹಲಿ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಬಹಳಷ್ಟು ಕ್ಷೇತ್ರಗಳಲ್ಲಿ ಬಹಳಷ್ಟು ವಿಸ್ತಾರ ಆಗಿದೆ. ಆ ನಿಟ್ಟಿನಲ್ಲಿ ಅವರ ತತ್ವ ಸಂದೇಶ ಇವತ್ತು ವಿಶೇಷವಾಗಿ ಸಮಾಜದ ನಿರ್ಮಾಣಕ್ಕೆ, ಸಾಮಾಜಿಕ ಬದಲಾವಣೆಗೆ ಇವತ್ತು ನಮ್ಮೆಲ್ಲರೂ ಕೂಡ ನಾವು ಬಹಳ ಎದೆ ಉಬ್ಬಿಸಿ ನಾವು ಇವತ್ತು ವಿದ್ಯಾವಂತರಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಆಗಿದ್ರೆ ಬಹುಶಃ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಂತಹ ಭಾರತದ ಸಂವಿಧಾನ, ಅವರ ಚಿಂತನೆ, ಅವರು ಎಲ್ಲ ಹಂತಗಳಲ್ಲೂ ಕೂಡ ಎಲ್ಲರ ಕ್ಷೇಮವನ್ನ, ಅಭಿವೃದ್ಧಿಯನ್ನ ಬಯಸಿದಂತಹ ಒಬ್ಬ ಮಹಾನ್ ನಾಯಕ. ಇವನ್ ಬುದ್ಧ ಧರ್ಮದ ಬಗ್ಗೆಯೂ ಕೂಡ ಅವರು ಆಳವಾದಂತಹ ಅಧ್ಯಯನವನ್ನು ಮಾಡಿದ್ರು. ಅವ್ರು ಸುಮ್ಮನೆ ಜನರಲ್ ಆಗಿ ಏನೋ ಸ್ವಲ್ಪ ತಿಳ್ಕೊಂಡು ಹೇಳಿಲ್ಲ, ಆಳವಾದ ಅಧ್ಯಯನವನ್ನ ಮಾಡಿ ನಮಗೆ ಇವತ್ತು ದಾರಿದೀಪವಾಗಿ ನಮಗೆ ಎಲ್ಲರೂ ಕೂಡ ಬೆಳಕಾಗಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಂದೇಶಗಳನ್ನ ನಾವೆಲ್ಲರೂ ಕೂಡ ಮೈಗೂಡಿಸ್ಕೋಬೇಕಾಗಿದೆ. ವಿಶೇಷವಾಗಿ ಯುವ ಪೀಳಿಗೆ ಇವತ್ತು ತಂತ್ರಜ್ಞಾನದ ಭರಾಟೆಯಲ್ಲಿ, ತಂತ್ರಜ್ಞಾನದೊಳಗೆ ಮುಳುಗಿ ಹೋಗಿ ಬಹುಶಃ ಏನೇನ್ ಆಗ್ತಾ ಇದೆ ದೇಶದಲ್ಲಿ, ಯಾವ್ಯಾವ ಬದಲಾವಣೆಗಳಾಗ್ತಿದ್ದಾವೆ, ಯಾವುದು ಸರಿ ಯಾವುದು ತಪ್ಪು, ಯಾರ ಕೊಡುಗೆ ಏನು, ಈ ರಾಷ್ಟ್ರದಲ್ಲಿ ಯಾರ್ಯಾರು ಏನು ಕೊಡುಗೆಯನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಆಳವಾದ ಅಧ್ಯಯನ ಮಾಡಿ ಅರಿತುಕೊಳ್ಳದೆ ಬರೀ ತಂತ್ರಜ್ಞಾನದ ಭರಾಟೆಯಲ್ಲಿ ಮೈಮರೆತು ಯಾರು ಏನನ್ನೋ ಹೇಳಿದ್ದನ್ನೇ ನಂಬಿ ನಾವು ನಮ್ಮ ತೀರ್ಮಾನವನ್ನ ಕೈಗೊಳ್ಳುವ ಮನಸ್ಥಿತಿಯನ್ನ ಯುವ ಪೀಳಿಗೆ ಬೆಳೆಸ್ಕೊಂಡ್ರೆ ಮುಂದೆ ಈ ದೇಶಕ್ಕೆ ಅಪಾಯ ಕಾದಿದೆ. ಬಂಧುಗಳೇ, ತಂತ್ರಜ್ಞಾನವನ್ನ ಬಳಸಬೇಡಿ ಅಂತ ನಾನು ಹೇಳಲ್ಲ. ಯಾವ ತಂತ್ರಜ್ಞಾನವನ್ನ ಎಲ್ಲಿ, ಎಷ್ಟು, ಯಾವ ರೀತಿಯಲ್ಲಿ ಜಾಣ್ಮೆಯಿಂದ ಬಳಸಿದ್ರೆ ಯಶಸ್ಸು ನಿಮ್ದಾಗ್ತದೆ. ಬರೀ ತಂತ್ರಜ್ಞಾನವನ್ನೇ ಆ ಭರಾಟೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಡೂ ಎವ್ರಿಥಿಂಗ್ ಸರ್, ವೈ ಶುಡ್ ಐ ಎಕ್ವೈರ್ ನಾಲೆಡ್ಜ್ ಅನ್ನೋ ಕಾನ್ಸೆಪ್ಟ್ ನಿಮಗೆ ಬಂದ್ಬಿಟ್ರೆ ಇವತ್ತಿನ ಯುವ ಪೀಳಿಗೆ ಏನಾಗುತ್ತೆ, ಕ್ಲಾಸ್ ರೂಮ್ ಅಲ್ಲಿ ಪಾಠ ಮಾಡಕ್ ಹೋದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಮಾಡುತ್ತೆ ಬಿಡಿ ಸರ್, ವೈ ವಿ ಆರ್ ಬಾದರ್, ನಾನು ಇಲ್ರಪ್ಪ ನೀವೆಲ್ಲ ಓದ್ಬೇಕಂಡ್ರು ಅಂದ್ರೆ ಕೇಳಕ್ ತಯಾರಿಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಸರ್, ಐ ವಿಲ್ ಗೆಟ್ ಎವ್ರಿಥಿಂಗ್ ಅಂತ. ಬಹಳ ಸಂದರ್ಭದಲ್ಲಿ ನಮ್ಮ ಟೆಲಿವಿಷನ್ ಮಕ್ಕಳು, ನಮ್ಮ ವಿದ್ಯಾರ್ಥಿಗಳು, ನಾನು ಮಾಧ್ಯಮ ಕ್ಷೇತ್ರದವರಾದ್ರಿಂದ ಟಿವಿ ಬ್ರೇಕಿಂಗ್ ನ್ಯೂಸ್ ಗೊತ್ತಲ್ಲ, ನಮ್ಮ ಹುಡುಗರಿಗೆ ಹೇಳಿದ್ರೆ ಕೇಳಲ್ಲ ನಮ್ಮ ಮಾತು. ಇಲ್ಲಪ್ಪ ಓದ್ಕೊಳ್ರೋ, ತಿಳ್ಕೊಳ್ರೋ, ಏನಾದ್ರು ಮಾಹಿತಿ ಬಂದಾಗ ಕ್ರಾಸ್ ಚೆಕ್ ಮಾಡ್ರೋ. ಪಾಪ ಯಾರೋ ಒಬ್ರು ಶಾಸಕರು, ಯಾರೋ ಹಳೆ ಅದೇ ಹೆಸರಿನ ಒಬ್ರು ನಾಯಕರು ತೀರ್ಕೊಂಡ್ರು, ಇವ್ರು ಇದೇ ಶಾಸಕರು ಅಂತ ಟಿವಿನ ಬ್ರೇಕ್ ಮಾಡಿ ಅವ್ರು ಸಂತಾಪ ಮಾಡಿ ಅವ್ರು ಬಂದು ಎಲ್ಲರೂ ಸಂತಾಪ ಹೇಳಿ ಅವ್ನು ಇಳಿದು ಅಯ್ಯೋ ದೆವ್ವ ಬಂತು ಅಂತೆಲ್ಲ ಜನ ಬೆಂಗಳೂರು ಕೂಡ
ಈ ತರದ ಅನಾಹುತಗಳಾಗ್ತದೆ ತಂತ್ರಜ್ಞಾನದ ಮೇಲೆ. ಈಗ ತಂತ್ರಜ್ಞಾನ ಗೂಗಲ್ ಕೊಡದ ತಮ್ಮಣ್ಣ ಅಂದ್ರೆ ಅವ್ನು ಹೇಳ್ತೀವಿ MLA ಆಫ್ ಯಾವ್ದೋ ಕಾನ್ಸ್ಟಿಟ್ಯೂನ್ಸಿ ಕ್ರಾಸ್ ಚೆಕ್ ಮಾಡ್ಬೇಕು ತಾನೆ. ಇವ್ರಿಗೆ ಗೊತ್ತಿರ್ಬೇಕಿಲ್ಲ ಅಂದ್ರೆ ನೀನ್ ತಲೆ ತುಂಬಿಕೊಂಡಿರ್ಬೇಕಪ್ಪ. ಹೌ ಮೆನಿ ವಿಲೇಜಸ್ ಆರ್ ದೇರ್ ಇನ್ ಕರ್ನಾಟಕ ಅಂದ್ರೆ ವೈ ಐ ಶುಡ್ ನೋ ಅಂದ್ರೆ ನೀನ್ ಇಂಟ್ರೋ ಬಂದ ಫಸ್ಟ್ ಅದೇ ಪ್ರಶ್ನೆ ಕೇಳೋದು ನಾವು ಅಲ್ವಾ. ನಾಳೆ ಏನೋ ಆಗ್ತೀರಪ್ಪ ನೀವು, ಪ್ರೊಫೆಸರ್ ಆಗ್ತಿರೋ, ಜರ್ನಲಿಸ್ಟ್ ಆಗ್ತಿರೋ, ರಿಪೋರ್ಟರ್ ಆಗ್ತಿರೋ, ಚೀಫ್ ಮಿನಿಸ್ಟರ್ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಿರ್ತಾರೆ. ಈ ಸ್ಕೀಮ್ ನ ಎಲ್ಲ ಹಳ್ಳಿಗಳಿಗೂ ವಿಸ್ತರಿಸಿದ್ದೇವೆ. ನಾವು ಮುಖ್ಯಮಂತ್ರಿ ಕೇಳ್ತಾರೆ ಸಮಯ ಎಷ್ಟು ಹಳ್ಳಿ ಅವು ಸಮಯ ಅಂತೀರಾ? ನಾನು ನನ್ನ ತಲೆಯಲ್ಲಿದ್ದಾಗ ಈ ತರ ಅನಾಹುತಗಳು ಆಗ್ಬಿಡುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನಾವು ತಂತ್ರಜ್ಞಾನವನ್ನ ಯಾವುದನ್ನ ಎಲ್ಲಿ ಎಷ್ಟು ಹೇಗೆ ಬಳಸಬೇಕು ಅನ್ನುವುದನ್ನ ನೀವು ಮೈಗೂಡಿಸ್ಕೊಳ್ಳದೆ ಹೋದ್ರೆ, ಜ್ಞಾನ ಸಂಪಾದನೆ ಮಾಡದೆ ಹೋದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಹಳ ಕಷ್ಟ ಆಗ್ತದೆ. ಮತ್ತೆ ಎರಡನೇದೇನು ಅಂದ್ರೆ ನೈತಿಕತೆ ಮೊರಾಲಿಟಿ. ಬಹಳ ಮೊರಾಲಿಟಿ ಬಗ್ಗೆ ನಾವು ಯಾರು ಯೋಚನೆ ಮಾಡ್ತಾ ಇಲ್ಲ. ಮಾರಲ್ ಎಜುಕೇಶನ್ ನಾನು ತಮ್ಮ VC ಅವರು ಓದೋ ಕಾಲಕ್ಕೆ ನಾವು ಮಾರಲ್ ಸೈನ್ಸ್ ಓದ್ತಿದ್ವಿ ಕ್ಲಾಸಲ್ಲಿ ಸರ್. ನೈತಿಕತೆ ಬಗ್ಗೆ ಯಾವುದು ತಪ್ಪು ಯಾವುದು ಇವಾಗ ಏನಿಲ್ಲ. ಅಣ್ಣ ಅಪ್ಪ ನಮ್ಗೆಲ್ಲ ಹೆಂಗಪ್ಪ ಅಂದ್ರೆ ಅಣ್ಣ ಅಪ್ಪ ಚಿಕ್ಕಪ್ಪ ದೊಡ್ಡಪ್ಪ, ಹಿಂದ್ಲ ಮನೆನೋ ಮುಂದ್ಲ ಮನೆನೋ, ನಮ್ಮೂರನ್ನು ನಮ್ಮ ಊರನ್ನು ನಮ್ಮ ಫ್ರೆಂಡು ಎಲ್ಲ ಒಂದು ನೆಟ್ವರ್ಕ್ ಒಂದು. ಇವಾಗ ಏನಿಲ್ಲ, ಯಾವ ಅಪ್ಪನೂ ಇಲ್ಲ ಅವ್ವನೂ ಇಲ್ಲ. ನೀನು ವಯಸ್ಸಾದಲ್ಲಿ ರಿಟೈರ್ ಆದಲ್ಲ, ನಿನ್ಗೆ ಊಟ ಹಾಕಕ್ಕಾಗಲ್ಲ ನಡಿ. ನೀನು ಓಲ್ಡ್ ಬೆಂಗಳೂರಲ್ಲಿ ದಿನಕ್ಕೆ 4 ಇನಾಗ್ರೇಷನ್ ಆಗ್ತದೆ ಸರ್ ಈ ಓಲ್ಡ್ ಪೆನ್ಷನ್ ಹೋಮ್ಸು. ಈಗ ನಮ್ಗೆಲ್ಲ ವಯಸ್ಸಾದ್ಮೇಲೆ ನಾವು ನಮ್ಮ ತಾತ 104 ವರ್ಷ ಸರ್. ನಾವು ನಮ್ಮದೆಲ್ಲ ಆರಿಸ್ತಾರೆ. ನಮ್ದು ಎಲ್ಲ ದೊಡ್ಡ ಫ್ಯಾಮಿಲಿ. ನಮ್ಮ 104 ವರ್ಷ ನಮ್ಮ ತಾತ ತಾತನ ಜೊತೆಗೆ ಇರ್ತಿದ್ವಿ. ಇವಾಗ 60 ವರ್ಷ ಆದ ತಕ್ಷಣ ಓಲ್ಡ್ ಏಜ್ ಪೆನ್ಷನರ್ ಅಲ್ಲ ನೀನು, ಹೋಗಪ್ಪ ಓಲ್ಡ್ ಏಜ್ ಹೋಮ್ಗಳಿಗೆ ಹೋಗ್ಬಿಡು ಅನ್ನೋ ಈ ಮನಸ್ಥಿತಿ ಇದೆಯಲ್ಲ. ಆಮೇಲೆ ಮೇಷ್ಟ್ರು ಪಾಠ ಮಾಡಿರ್ತಾರೆ. ನಾವು ಈ ಪ್ರೈಮರಿ ಸ್ಕೂಲ್ ಮೇಷ್ಟ್ರು ಬಂದು ನಮಸ್ಕಾರ ಸುಮ್ಮನೆ ನಮ್ಗೆ ವಿದ್ಯಾದಾನ ಮಾಡಿದಾರೆ ಅಂತೀವಿ ನಾವು. ಇವಾಗ ಪ್ರೊಫೆಸರ್ ಬಡಿ ಮಗ ಗೌರ್ಮೆಂಟ್ ಕೊಡಲ್ಲ ಸತ್ಯ ಕಣಪ್ಪ ನಾನು ಹೇಳ್ತಿರೋದು. ಎಲ್ಲ ದೊಡ್ಡ IAS IPS ಶಿಷ್ಯರು ಅವ್ರೆ ಮೇಷ್ಟ್ರು ಬಂದ್ರೆ ಎಲ್ಲ ಸರಿ ನಾನು ಮೇಷ್ಟ್ರು ನಂಗೆ ಗೋಲ್ಡ್ ಮೆಡಲ್ ಕೊಡಲಿಲ್ಲ. ಅವ್ನಿಗೆ 35 ಮಾಡೋದೇ ಹೆಚ್ಚು ಅವನಿಗೆ. ಇನ್ನೇನಾಗಿ ಗೋಲ್ಡ್ ಮೆಡಲ್ ಇದ್ದಲ್ಲಿ ಕೊಡೋದು ನಾವು. ನೀನ್ ತಗೋಬೇಕಪ್ಪ ನೀನ್ ಗೋಲ್ಡ್ ಮೆಡಲ್ ಯಾರು ಕೊಡ್ತಾರ ಅದನ್ನ. ಯು ಹ್ಯಾವ್ ಟು ಅರ್ನ್. ಇವತ್ತಿನ ಪರಿಸ್ಥಿತಿ ಹೆಂಗಿದೆಯಪ್ಪ ಅಂದ್ರೆ ನೈತಿಕತೆ ಇದೆಯಲ್ಲ, ನೈತಿಕತೆ ಬಗ್ಗೆ ಬಹಳ ಎಚ್ಚರಿಕೆಯಿಂದ ನೈತಿಕ ಮೌಲ್ಯಗಳನ್ನು ನಾವು ಮೈಗೂಡಿಸ್ಕೋಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಲ್ಲ ಪುಸ್ತಕಗಳನ್ನು ಓದಿ ದಯವಿಟ್ಟು ಮೀಸಲಾತಿ ಹೋಗ್ಬೇಕು, ಇದೆಲ್ಲ ಯಾಕಬೇಕು, ಈ ಚಿಂತನೆಗಳೆಲ್ಲ ದಯವಿಟ್ಟು ಮಾಡಬೇಡ್ರಿ. ಇಲ್ಲಿ ತನಕ ನಿಮ್ಗೆಲ್ಲ ಅವಕಾಶಗಳು ಸಿಗಲ್ಲ, ಅಲ್ಲಿ ತನಕ ಮೀಸಲಾತಿ ದೇಶದಲ್ಲಿ ಅನಿವಾರ್ಯ. ಎಲ್ಲಾ ಕ್ಷೇತ್ರದಲ್ಲಿ ಎಲ್ಲಾ ಜಾತಿಯ ಎಲ್ಲಾ ಸಮುದಾಯಗಳ ಎಲ್ಲಾ ಧರ್ಮಗಳ ಎಲ್ರಿಗೂ ಕೂಡ ಸಮಸಮಾನದ ಹಂಚಿಕೆ ಆಗ್ಬೇಕು. ರಾಜಕೀಯ ಅಧಿಕಾರ ಆಗ್ಲಿ, ಆರ್ಥಿಕ ಅಧಿಕಾರ ಆಗ್ಲಿ, ಸಾಮಾಜಿಕ ಅಧಿಕಾರ ಆಗ್ಲಿ, ಎಲ್ರಿಗೂ ನಮ್ಗೆ ಸಮಾನತೆ ಬಂದಾಗ ಮುಂದೆ ಅವತ್ತು ಯೋಚನೆ ಮಾಡೋಣ ಮುಂದೆ ಏನ್ ಮಾಡ್ಬೇಕು ಅಂತ. ಆ ಸಮಾನತೆ ಸಾಧಿಸೋದಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತನೇ ಮೂಲ ಮಂತ್ರ. ಅದನ್ನ ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಬರೀ ಭಾರತಕ್ಕಲ್ಲ, ಇಡೀ ಜಗತ್ತಿಗೆ ಇವತ್ತು ತಲೆ ಬಾಗ್ತಕ್ಕಂತ ಸಂದೇಶವನ್ನ ನಾವೆಲ್ಲರೂ ಕೂಡ ಮೈಗೂಡಿಸ್ಕೊಳ್ಳೋಣ. ಯಾವುದೇ ಜಾತಿಯ, ಯಾವುದೇ ಧರ್ಮದ, ಯಾವುದೇ ಮೂಲದ ಒಬ್ಬ ಕಷ್ಟ ಅಂತ ನಿಮ್ಮ ಹತ್ರ ಬಂದಾಗ ಕಣ್ಣೀರನ್ನ ಒರೆಸ್ತಕ್ಕಂತಹ ಮನೋಸ್ಥಿತಿಯನ್ನು ನೀವು ಬೆಳೆಸ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ದಿನಗಳು ನಿಮಗೆ ಒಳ್ಳೆಯದಾಗಲಿ ಅಂತ ಹಾರೈಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಾನ್ಯ ಕುಲಪತಿಗಳು, ನಮ್ಮ ಈ ವಿಶ್ವವಿದ್ಯಾಲಯದ ನಮ್ಮ ಬಂಧುಗಳಿಗೆ, ವೆಂಕಟೇಶ್, ನಮ್ಮ ಕುಲಪತಿಗಳು, ನಮ್ಮ ಕುಲಸಚಿವರು ಎಲ್ಲರೂ ಕೂಡ ನಾನು ವಂದನೆಗಳನ್ನ ಸಲ್ಲಿಸಿ ನಿಮ್ಮಲ್ಲಿ ಒಳ್ಳೇದಾಗ್ಲಿ, ಚೆನ್ನಾಗಿ ಓದ್ರಿ. ಯಾರು ಚಿನ್ನದ ತಟ್ಟೆಯಲ್ಲಿ ನಿಮಗೆ ಸ್ಥಾನಮಾನಗಳನ್ನು ಕೊಡಲ್ಲ, ನಮ್ಮ ಸ್ಥಾನಮಾನಗಳನ್ನು ನಾವೇ ಪಡಿಬೇಕು. ಅದರ ಗುಟ್ಟೇನಪ್ಪ ಅಂದ್ರೆ ವಿನಯ, ವಿಧೇಯತೆ, ಕಠಿಣ ಪರಿಶ್ರಮ, ಗುರು ತೋರಿದ ಮಾರ್ಗ ಅಪ್ಪ ಅಮ್ಮನ ಕನಸನ್ನ ನನಸು ಮಾಡ್ತದೆ. ಈ ಸೂತ್ರವನ್ನು ಮೈಗೂಡಿಸ್ಕೊಳ್ಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಆಳವಾಗಿ ಓದಷ್ಟು ನೀವು ಇನ್ನೂ ಗಟ್ಟಿ ಆಗ್ತೀರಾ ಅನ್ನುವಂಥ ಮಾತನ್ನು ಹೇಳ್ತಾ ನಿಮಗೆ ಶುಭಕ್ಕೂ ನನ್ನ ಮಾತು ಮುಗಿಸಿ ನಮಸ್ಕಾರ. ಹೃದಯದ ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಚಂದ್ರಶೇಖರ್ ಸರ್ ಅವರು ಸಹ ನಮ್ಮ ಮುಂದಿದ್ದಾರೆ. ಅವರಿಗೆ ಪ್ರಭುದ ದೇಸಾಯಿ ಅವರು ಪುಸ್ತಕ ನೀಡುವುದರ ಮೂಲಕವಾಗಿ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತ ಮಾಡಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವಂತಹ ನಮ್ಮೆಲ್ಲರ ಮೆಚ್ಚಿನ ಕುಲಪತಿಗಳಾದಂತಹ ಪ್ರೊಫೆಸರ್ ಶಿವಾನಂದ ಕೆಳಗೆಮನಿ ಸರ್ ಅವರು ಅಧ್ಯಕ್ಷೀಯ ನುಡಿಗಳಾಗಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾರೆ.
ಎಲ್ಲರಿಗೂ ನಮಸ್ಕಾರ. ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಸಮಕಾಲೀನ ಭಾರತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೃತಿಗಳ ಅನುಸಂಧಾನ ಅನ್ನುವಂತಹ ಈ ವಿಚಾರ ಸಂಕಿರಣದ ಉದ್ಘಾಟಕರಾಗಿ ಆಗಮಿಸಿ ಬಹಳ ಒಳ್ಳೆಯ ಅರ್ಥಪೂರ್ಣವಾದ ಮಾತುಗಳನ್ನು ಆಡಿರ್ತಕ್ಕಂಥ ಪ್ರೊಫೆಸರ್ BK ರವಿ ಸರ್ ಅವರೇ, ಕುಲಪತಿಗಳು ಕೊಪ್ಪಳ ವಿಶ್ವವಿದ್ಯಾಲಯ ಕೊಪ್ಪಳ, ಹಾಗೂ ಒಂದು ಗ್ರಹಿಕೆ ಹಾಗೂ ಸಂವಾದ ಕಾರ್ಯಕ್ರಮದಲ್ಲಿ ನನ್ನ ಅತ್ಯಂತ ಆತ್ಮೀಯರು, ಹಿರಿಯರು, ಒಡನಾಡಿಗಳಾಗಿರ್ತಕ್ಕಂತಹ ಡಾಕ್ಟರ್ N ಜಗದೀಶ್ ಕೊಪ್ಪ ಸರ್ ಅವರೇ, ಹಾಗೂ ಶ್ರೀ ಪ್ರೊಫೆಸರ್ SB ಬಾಗಲಕೋಟೆ ಸರ್ ಅವರೇ, ಕುಲಸಚಿವರು ಹಾವೇರಿ ವಿಶ್ವವಿದ್ಯಾಲಯ ಹಾವೇರಿ, ಹಾಗೂ ಡಾಕ್ಟರ್ ಕಿರಣ್ M ದಾಸ್ನೂರ್ ಅವರೇ, ಹಾಗೂ ಗೌರವ ಉಪಸ್ಥಿತರಿರ್ತಕ್ಕಂಥ ಡಾಕ್ಟರ್ A ಚೆನ್ನಪ್ಪ ಸರ್ ಅವರೇ, ಉಪಸ್ಥಿತರಿರ್ತಕ್ಕಂತಹ ಪ್ರೊಫೆಸರ್ ಜ್ಯೋತಿ ದಮ್ಮ ಪ್ರಕಾಶ್ ಸರ್ ಅವರೇ, ಪ್ರೊಫೆಸರ್ ಚಂದ್ರಶೇಖರ್ ಸರ್ ಅವರೇ, ಪ್ರಾಧ್ಯಾಪಕ ವೃಂದವೇ, ಡಾಕ್ಟರ್ ವೆಂಕಟೇಶ್ ಅವರೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 3 ಕೃತಿಗಳ ಕುರಿತು ಹಮ್ಮಿಕೊಂಡಿರ್ತಕ್ಕಂಥ ಈ ವಿಚಾರ ಸಂಕಿರಣದಲ್ಲಿ 3 ವಿಭಾಗಗಳು ಸೇರಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ವೆಂಕಟೇಶ್ ಅವರು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡುವಾಗ ನಾನು ಇಲ್ಲ ವಿಭಾಗದವರು ಪ್ರತ್ಯೇಕ ಒಂದೊಂದು ಮಾಡಬೇಕು ಅಂತ ಹೇಳಿದಾಗ, ಇಲ್ಲ ಸರ್ ಟೈಮ್ ಇಲ್ಲ, ಹಾಗಾಗಿ 3 ಜನ ವಿದ್ವಾಂಸರನ್ನ ಕರೆಸಿ ಒಂದೇ ವೇದಿಕೆಯಲ್ಲಿ ಮಾತಾಡ್ಸೋಣ ಅಂತ ಹೇಳಿದಾಗ ನನಗೆ ಬಹಳ ಸಂತೋಷ ಆಯಿತು. ಬಾಬಾ ಸಾಹೇಬರ ಚಿಂತನೆಗಳನ್ನ ಅನೇಕ ಮಗ್ಗಲುಗಳಿಂದ ಅನೇಕ ರೀತಿಯಲ್ಲಿ ಬೇರೆ ಬೇರೆಯ ನೋಟಗಳಿಂದ ನಿರಂತರವಾಗಿ ಚರ್ಚೆಯನ್ನ ಮಾಡ್ತಾನೆ ಇರ್ತೀನಿ. ನಾನು ಇತ್ತೀಚೆಗೆ ಒಂದು ಲೇಖನವನ್ನು ಓದಿದೆ, ಅಂಬೇಡ್ಕರ್ ಮತ್ತು ಜ್ಞಾನೋದಯ ಅನ್ನುವಂಥದ್ದು ನಟರಾಜ್ ಹುಳಿಯಾರ್ ಅವರು ಬರೆದಂಥ ಒಂದು ಬಹಳ ವಿಶಿಷ್ಟವಾದ ಲೇಖನ. ಆ ಲೇಖನದಲ್ಲಿ ಅಂಬೇಡ್ಕರ್ ಅವರಿಗೆ 1935 ಸುಮಾರಿಗೆ ಹೇಗೆ ಒಂದು ಆಲೋಚನೆ ಒಳೆಯಿತು ಅಂತ ಹೇಳಿ ಅದಕ್ಕೊಂದು ಹಿನ್ನೆಲೆಗೆ ಹೋಗ್ತಾರೆ. ಏನು ಹಿನ್ನೆಲೆ ಅಂತ ಹೇಳಿದ್ರೆ, ಆವರೆಗೆ ಇಡೀ ದೇಶದ ಒಳಗಡೆ ಜಾತಿ, ಅವಮಾನ ಮತ್ತು ದುಃಖ ಇವುಗಳ ಬಿಡುಗಡೆಗಾಗಿ ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಬಂದಂಥವರು ಮತ್ತು ಆ ಹೋರಾಟದ ಬಿಡುಗಡೆಯ ಆಶಯಗಳು ಯಾಕೆ ವಿಫಲವಾಗ್ತಾ ಬಂದವು ಅನ್ನುವಂಥದ್ದನ್ನ ಅವರೊಂದು ಅವಲೋಕನವನ್ನ ಮಾಡ್ತಾ ಬರ್ತಾರೆ. ಬಹುತೇಕವಾಗಿ ಬುದ್ಧನಿಂದ ಹಿಡಿದು ಆಮೇಲೆ ಕೊನೆಗೆ ಅವ್ರಿಗೆ ಅನಿಸುತ್ತೆ, ಇಷ್ಟೆಲ್ಲ ರೀತಿಯ ಹೋರಾಟಗಳು ಮಾಡಿದ್ರು ಕೂಡ ಯಾಕೆ ಇದಕ್ಕೆ ವಿಮೋಚನೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದನ್ನು. ಆಗ ಅವ್ರಿಗೆ ಅನಿಸುತ್ತೆ, ಈ ಧರ್ಮದೊಳಗಡೆ ಜಾತಿಯ ಮೌಢ್ಯತೆಗಳು, ಕಂದಾಚಾರಗಳು, ಮೂಢನಂಬಿಕೆಗಳು ಇವುಗಳ ಇದರೊಳಗಡೆ ಈ ಪ್ರಪಂಚದಲ್ಲಿ ಮುಳುಗೋಗಿರ್ತಕ್ಕಂಥ ಈ ಜನಗಳನ್ನ ಬಿಡುಗಡೆಗೊಳಿಸುವುದು, ಈ ಹಿಂದೂ ಅಥವಾ ವೈದಿಕ ಅನ್ನುವಂತಹ ಈ ಧರ್ಮದೊಳಗಡೆ ಯಾವ ಆಶಾಕಿರಣಗಳು ಕೂಡ ಕಾಣಿಸ್ತಾ ಇಲ್ಲ. ಹಾಗಾಗಿ ನಾನು ಹಿಂದುವಾಗಿ ಹುಟ್ಟಿದ್ರು ಕೂಡ ನಾನು ಹಿಂದುವಾಗಿ ಸಾಯಲಾರೆ ಅನ್ನುವಂಥದ್ದನ್ನ ಅವರು ಘೋಷಣೆ ಮಾಡ್ತಾರೆ. ಅದನ್ನ ಅವರು ಬಹುತೇಕವಾಗಿ ಬುದ್ಧನಿಗೆ ಜ್ಞಾನೋದಯ ಆದ ಹಾಗೆ ಅಂಬೇಡ್ಕರ್ಗೆ ಜ್ಞಾನೋದಯ ಆಯಿತು ಅನ್ನುವಂಥದ್ದನ್ನು. ಆದರೆ ಇದಕ್ಕೆ ಸ್ವಲ್ಪ ಹಿನ್ನೆಲೆಗೆ ಹೋದ್ರೆ, ಅವರು ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇದ್ದಾಗ ಅವರ ಗುರುಗಳಾಗಿರ್ತಕ್ಕಂತಹ ಜಾನ್ ಡೂಯಿ ಅವರು ತುಂಬಾ ಒಂದು ರೀತಿಯ ಧರ್ಮ ನಿರಪೇಕ್ಷವಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ರು. ಅನೇಕ ರೀತಿಯ ಧರ್ಮಗಳ ಪರಿಚಯ ಮಾಡಿದರು. ಆದರೆ ಅವೆಲ್ಲವುಗಳನ್ನು ಕೂಡ ವೈಜ್ಞಾನಿಕ ಮತ್ತು ವೈಚಾರಿಕತೆಯ ನೆಲೆಗಟ್ಟಿನಲ್ಲಿ ವಿಶ್ಲೇಷಣೆಗೆ ಒಳಪಡಿಸ್ತಾರೆ. ಬಹುತೇಕ ಜಾನ್ ಡೂಯಿ ಅವರಿಗೆ ತುಂಬಾ ಪ್ರಭಾವಿತರಾಗ್ತಾರೆ. ಆವತ್ತಿನ ಕಾಲದ ಅನೇಕ ಜಾಗತಿಕ ಮಟ್ಟದ ಬುದ್ಧಿಜೀವಿಗಳ ಜ್ಞಾನ ಮತ್ತು ಅಧ್ಯಯನಗಳನ್ನ ಇವರಿಗೆ ಹಚ್ತಾರೆ. ಆದರೆ ಹಿನ್ನೆಲೆಯಲ್ಲಿ ಓದಿದಂತ ಅವರು ಹಿಂದೂ ಧರ್ಮವನ್ನ ಓರೆಗಲ್ಲಿಗೆ ಹಚ್ಚಿ ನೋಡ್ತಾ ಬರ್ತಾರೆ. ಹಿಂದೂ ಧರ್ಮ ಅನ್ನುವಂಥದ್ದು ಅನೇಕ ಪವಾಡಗಳನ್ನ, ಅಲೌಕಿಕವಾಗಿರ್ತಕ್ಕಂಥ, ಅತೀಂದ್ರಿಯವಾಗಿರ್ತಕ್ಕಂಥ ಅನೇಕ ಶಕ್ತಿಗಳಿಂದ ಸೃಷ್ಟಿ ಮಾಡಿರ್ತಕ್ಕಂಥ ಸುಳ್ಳಿನ ಪುರಾಣಗಳಿಂದ ಇದು ತುಂಬಿಕೊಂಡಿದೆ. ಹಾಗಾಗಿ ಜನಗಳು ಅವುಗಳನ್ನ ನಂಬಿಕೊಂಡಿದ್ದಾರೆ ಅನ್ನುವಂಥ ಮಾತನ್ನು
ಆ ಸುಳ್ಳುಗಳಿಂದ ಬಿಡುಗಡೆಯನ್ನು ಪಡಿಬೇಕಾದ್ರೆ ಭೌತಿಕವಾಗಿ ಈ ಧರ್ಮದೊಳಗಡೆ ಸಾಧ್ಯ ಇಲ್ಲ. ಹಾಗೆ ಕೋಟ್ಯಾಂತರವಾಗಿರ್ತಕ್ಕಂಥ ಈ ಜನಗಳ ಬಿಡುಗಡೆ ಆಗಬೇಕಾದ್ರೆ ನಾನು ಬೌದ್ಧ ಧರ್ಮಕ್ಕೆ ಹೋಗಬೇಕು ಅನ್ನುವಂಥ ನಿಟ್ಟಿನೊಳಗಡೆ ಭೌತಿಕ ಆವತ್ತಿರತಕ್ಕಂಥ ಎಲ್ಲ ಧರ್ಮಗಳ ಅಧ್ಯಯನ ಕೂಡ ಅವರು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಅನೇಕ ರೀತಿಯ ವಾಸ್ತವಿಕ ಮತ್ತು ವೈಜ್ಞಾನಿಕವಾದಂತಹ ವೈಚಾರಿಕ ನೆಲೆಗಟ್ಟಿನಲ್ಲಿ ಹೊರೆಗೆ ಹಚ್ತಾ ಹೋಗ್ತಾರೆ. ಭೌತಿಕವಾಗಿ ಆ ನಿಟ್ಟಿನೊಳಗಡೆ ಬೌದ್ಧ ಧರ್ಮ ಮತ್ತು ಹಿಂದೂ ಧರ್ಮ ಇತರ ಧರ್ಮಗಳನ್ನ ತುಲನೆಗೆ ಮಾಡ್ತಾ ಹೋಗ್ತಾರೆ. ವಾಸ್ತವಿಕವಾಗಿರ್ತಕ್ಕಂಥದ್ದನ್ನ ಜಗತ್ತಿನ ಎಲ್ಲ ರೀತಿಯ ಜೀವಿಗಳ ಮತ್ತು ಬದುಕನ್ನ, ಮನುಷ್ಯನ ಬದುಕಿನ ರೀತಿಗಳನ್ನ ನೋಡುತ್ತಾ ಸಮಾನತೆಯ ಆಶಯ ಎಲ್ಲಿದೆಯೋ ಮತ್ತು ಅದರ ಜೊತೆಗೆ ಸೋದರತ್ವ, ಭಾತೃತ್ವವನ್ನ, ಪ್ರೀತಿ ಮತ್ತು ಕರುಣೆಯನ್ನ ತುಂಬಿರ್ತಕ್ಕಂತಹ ಸಮಾನತೆಯ ಆಶಯವನ್ನ ಹೊಂದಿರತಕ್ಕಂಥ ಧರ್ಮ ಇದ್ರೆ ಅದು ಬೌದ್ಧ ಧರ್ಮ. ಆ ಧರ್ಮದ ಹಿನ್ನೆಲೆ ಒಳಗಡೆ ನಾನು ಈ ಧರ್ಮವನ್ನು ಸ್ವೀಕರಿಸ್ತೇನೆ ಅನ್ನುವಂಥದ್ದನ್ನ. ನಾನು ಯಾಕೆ ಈ ಮಾತನ್ನ ಬೌದ್ಧ ಧರ್ಮದ ಹಿನ್ನೆಲೆ ಒಳಗಡೆ ಹೇಳ್ತೇನೆ ಅಂತ ಹೇಳಿದ್ರೆ, ಇವತ್ತು ಮಾತಾಡ್ಲಿಕ್ಕೆ ಬಂದಿರತಕ್ಕಂಥ ಜಗದೀಶ್ ಕಪ್ಪ ಅವರು ಬೌದ್ಧ ಧರ್ಮವನ್ನ ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟಿದ್ದಾರೆ. ಅದರ ಬಗ್ಗೆ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಸಮಾನತೆ ಮತ್ತು ಆಶಯಗಳನ್ನ ಇಟ್ಕೊಂಡು ಅವ್ರು ಮಾಡಿರ್ತಕ್ಕಂತಹ ಆ ಕೃತಿ ಕನ್ನಡದೊಳಗಡೆ ಬಹಳ ಅಪರೂಪವಾಗಿರ್ತಕ್ಕಂಥದ್ದು. ಅದು ಕನ್ನಡಕ್ಕೆ 2ನೇ ಅನುವಾದ ಕೂಡ ಹೌದು. ಹಾಗಾಗಿ ಸಂವಿಧಾನದ ರಚನೆಯ ಬಹುದೊಡ್ಡ ಮಾದರಿ ಯಾವುದು ಅಂತ ಹೇಳಿದ್ರೆ ಬುದ್ಧನ ಧಮ್ಮ. ಆ ಬುದ್ಧನ ಧಮ್ಮದೊಳಗಡೆ ಇರುವಂತದ್ದನ್ನ ಹೊರಗೆ ಹಾಕ್ತಾನೆ. ಮಾರ್ಕ್ಸ್ವಾದದೊಳಗಡೆ ಇರುವ ಸಮಾನತೆಯ ಆಶಯಗಳನ್ನ ಅವರು ಅದರೊಳಗಡೆ ತುಲನೆಕರಿಸ್ತಾರೆ. ಮತ್ತು ಭೌತಿಕವಾಗಿ ಎರಡನ್ನ ತುಲನೆ ಮಾಡ್ತಾನೆ. ಅವರು ಕಮ್ಯುನಿಸ್ಟಿನ ವಿರೋಧಿ ಅಲ್ಲ, ಆದರೆ ಬೌದ್ಧ ಧರ್ಮದೊಳಗಡೆ ಕಮ್ಯುನಿಸ್ಟಿನ ಎಳೆಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಕಂಪೇರ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅವರು ಅನೇಕ ಸರಿಗೆ ಬಹಳ ಆಶ್ಚರ್ಯ ಅಂತ ಹೇಳಿದ್ರೆ ರಾಜಕೀಯ ಮತ್ತು ಆಧ್ಯಾತ್ಮವನ್ನ ಬೆಸೆಯುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಅಧಿಕಾರ ಅಂದ್ರೆ ಏನು ಅನ್ನೋದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಅಧಿಕಾರ ಅನ್ನುವಂಥದ್ದು ಎಲ್ಲೋ ಒಂದು ವಿಲಾಸಿಯ ಬದುಕನ್ನ ಅಥವಾ ಭೋಗಿಯಾಗಿ ಅನುಭವಿಸುವುದಲ್ಲ, ಅದು ಸಹಜತೆ ಒಳಗಡೆ ಸಾಮಾನ್ಯರೊಂದಿಗೆ ಬೆರೆತುಕೊಂಡು ಕರ್ತವ್ಯವನ್ನ ನಿರ್ವಹಿಸುವಂತಹದ್ದು ಅನ್ನುವಂಥದ್ದನ್ನ ಬುದ್ಧ ಧರ್ಮದ ಮೂಲಕವಾಗಿ ಅವರು ಅರ್ಥ ಮಾಡ್ಕೊಳ್ತಾರೆ. ಹಾಗಾಗಿ ಈ ಸಮಾನತೆಯ ತತ್ವದ ಆಶಯಗಳನ್ನ ಬುದ್ಧ ಧರ್ಮ ಮತ್ತು ಸಂವಿಧಾನದ ಆಶಯಗಳ ಹಿನ್ನೆಲೆಯಲ್ಲಿ ಅವರೆಲ್ಲ ಬರವಣಿಗೆಗಳು ಕೂಡ ನಮಗೆ ಕಾಣಿಸುವಂಥದ್ದು. ಅವರು ಪುಸ್ತಕವನ್ನು ಬರೀತಾರೆ, ನನ್ನ ದೃಷ್ಟಿಯಲ್ಲಿ ಮಾರ್ಕ್ಸ್ವಾದ ಅಂತ ಹೇಳಿ. ಅಂದ್ರೆ ಮಾರ್ಕ್ಸ್ವಾದವನ್ನ ಅವ್ರು ನೋಡುವಂತಹ ರೀತಿಯಲ್ಲಿ ಸರ್ ಹೇಳಿದ್ರು, ಬಿ.ಕೆ. ರವಿ ಸರ್, ನೈತಿಕತೆಯ ಬಗ್ಗೆ ಬಹಳ ವಿಶೇಷವಾಗಿ ಅಂಬೇಡ್ಕರ್ ಅವರು ಮತದಾನದ ಬಗ್ಗೆ ಅಥವಾ ಇತರೆ ವಿಷಯಗಳ ಬಗ್ಗೆ ಮಾತಾಡುವಾಗಲೆಲ್ಲ ನೈತಿಕತೆ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾರೆ. ಯಾಕಂದ್ರೆ ವ್ಯಕ್ತಿ ಭ್ರಷ್ಟನಾಗಬಾರದು, ನಿಮ್ಮ ಮತದಾನ ಭ್ರಷ್ಟ ಆಗಬಾರದು ಅನ್ನುವಂಥದ್ದನ್ನು. ಹಾಗೆ ನೈತಿಕತೆಗೆ, ನಡವಳಿಕೆಗಳ ಬಗ್ಗೆ, ಆಲೋಚನೆಗಳ ಬಗ್ಗೆ, ಕ್ರಿಯಾಶೀಲತೆ ಬಗ್ಗೆ ಅವರು ಹೆಚ್ಚು ಒತ್ತನ್ನು ಕೊಟ್ಟದ್ದು ಕೂಡ ಬುದ್ಧ ಧರ್ಮದೊಳಗಡೆ. ಯಾಕಂದ್ರೆ ಬುದ್ಧ ಧರ್ಮದಲ್ಲಿ ಪ್ರೀತಿ, ಕರುಣೆ, ಸೋದರತ್ವ, ಭಾತೃತ್ವಗಳ ಜೊತೆಗೆ ಅತಿ ಹೆಚ್ಚು ಮಹತ್ವವನ್ನು ಕೊಡುವುದು ಯಾವುದಂತ ಹೇಳಿದ್ರೆ ಅದು ನೈತಿಕತೆಯ ಬಗ್ಗೆ ಹೇಳ್ತದೆ. ನಿಮ್ಮ ಮನಸ್ಸಾಕ್ಷಿ ಅನ್ನುವಂಥದ್ದನ್ನು. ಆ ಹಿನ್ನೆಲೆ ಒಳಗಡೆ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡಿಕೊಳ್ಳುವಲ್ಲಿ ನೈತಿಕತೆ ಹೇಗೆ ಮುಖ್ಯ ಆಗುತ್ತೆ ಅನ್ನುವಂಥದ್ದು. ಆ ಆಶಯದ ಹಿನ್ನೆಲೆ ಒಳಗಡೆ ಭೌತಿಕವಾಗಿ ಅವರು ಸೋದರತ್ವ, ಸಮಾನತೆ, ಹೆಣ್ಣಿಗೆ ಸಮಾನತೆಯನ್ನ ಭೌತಿಕವಾಗಿ ಅವರು ಹೆಣ್ಣಿನ ಇದರ ಬಗ್ಗೆ ತುಂಬಾ ಸೊಗಸಾಗಿ ಹೇಳಿದರು. ಅಂದ್ರೆ ಇವತ್ತು ಯಾವ ಮಹಿಳಾವಾದಿಗಳು ಅಥವಾ ಸ್ತ್ರೀವಾದ ಇತ್ಯಾದಿಗಳು ಹೇಳ್ತಿರೋ ಆ ಎಲ್ಲಾ ಸಂಘಟನೆಗಳು ಅಂಬೇಡ್ಕರ್ ಫೋಟೋಗಳನ್ನು ಇಟ್ಕೊಳ್ಬೇಕು ಆ ಚಳವಳಿಯನ್ನು ಮಾಡ್ತಿರ್ತಕ್ಕಂಥವು. ಯಾಕಂದ್ರೆ ಮೊಟ್ಟ ಮೊದಲ ಬಾರಿಗೆ ಈ ದೇಶದಲ್ಲಿ ಮಹಿಳೆಯರಿಗಾಗಿನೇ ಹೋರಾಟ ಮಾಡಿದಂತ ಒಬ್ಬ ವ್ಯಕ್ತಿ, ತನ್ನ ಸ್ಥಾನಕ್ಕೇನೆ ರಾಜೀನಾಮೆ ಕೊಟ್ಟು ಬಂದಂಥವ್ರು ಮಹಿಳೆಯ ಸಮಾನತೆಗೋಸ್ಕರವಾಗಿ. ಬಹುದೊಡ್ಡ ಗಲಾಟೆ ಆಗುತ್ತೆ. ಆದ್ರೆ ಜಾಗತಿಕ ಮಟ್ಟದೊಳಗಡೆ ಮಹಿಳೆಗೆ ಮತದಾನದ ಹಕ್ಕಿಗೋಸ್ಕರವಾಗಿನೇ 200 ವರ್ಷಗಳ ಕಾಲ ಬಹುದೊಡ್ಡ ಚಳವಳಿ ನಡೀತದೆ. ಮಹಿಳೆಯ ಕುರಿತು ನೋಡ್ಬೇಕದನ್ನ. ನಿಮಗೆ ಸಿಗ್ಮಂಡ್ ಫ್ರಾಯ್ಡ್, ಆಗಸ್ಟ್ ಮೌಂಟ್ ಇತ್ಯಾದಿ ಇರ್ತಕ್ಕಂಥ ಮಹಾನ್ ಜ್ಞಾನಿಗಳೆಲ್ಲ ಹೇಳುವುದನ್ನ, ಮಹಿಳೆಯನ್ನ ಫ್ರೈಡ್ ಅನ್ನಂತವ್ರು ಕೂಡ ಹೇಳ್ತಾನೆ, ನನಗೆ ಅರ್ಥನೇ ಆಗ್ಲಿಲ್ಲ 30 ವರ್ಷಗಳ ನಮ್ಮ ಸರ್ವಿಸ್ ನಲ್ಲಿ ಅಂತ ಹೇಳಿ ಮಹಿಳೆ ಅಂದ್ರೆ ಏನು ಅಂತ ಹೇಳಿ ಅಂತ. ಆದ್ರೆ ಅಂಬೇಡ್ಕರ್ ಮಾತ್ರ ಬಹಳ ಅದ್ಭುತವಾದ ರೀತಿಯಲ್ಲಿ ಯಾವ ಮಹಿಳೆಗೆ ಸಮಾನತೆಯ, ಸೋದರತ್ವ ಅಥವಾ ಆಕೆಗೆ ಎಲ್ಲಾ ರೀತಿಯ ಸ್ವಾತಂತ್ರ್ಯ ಮತ್ತು ಆರ್ಥಿಕತೆಯ ಸ್ವಾತಂತ್ರ್ಯವನ್ನ ನೀಡುವುದಿಲ್ಲವೋ ಅದು ಆತ್ಮ ಇಲ್ಲದೆ ಇರತಕ್ಕಂಥ ಒಂದು ಸಮಾಜ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಅಂಬೇಡ್ಕರ್ ಅವರ ಇಡೀ ಆಲೋಚನೆ, ಅವರ ವಿಚಾರಗಳು, ಅವರು ಹಮ್ಮಿಕೊಂಡಂತಹ ಚಳುವಳಿ ಹೋರಾಟಗಳು ಈ ಸಮಾಜದ ಸಮಾನತೆಗಾಗಿ, ನಿಮ್ನ ವರ್ಗದವರಿಗಾಗಿ ಮತ್ತು ಅವರ ನ್ಯಾಯ, ಹಕ್ಕು ಬದ್ಧತೆಗಳಿಗಾಗಿ ನಡೆಸಿರ್ತಕ್ಕಂಥದ್ದು. ಅಂತಹ ನಿಟ್ಟಿನೊಳಗಡೆ ಇವತ್ತು ಮಾತಾಡಲಿರ್ತಕ್ಕಂಥ ವಿದ್ವಾಂಸರಾಗಿರ್ತಕ್ಕಂಥ ಕೊಪ್ಪ ಸರ್ ಆಗಿರ್ಬೋದು, ಅಥವಾ ಬಾಗಲಕೋಟೆ ಸರ್ ಆಗಿರ್ಬೋದು, ಅಥವಾ ಕಿರಣ್ ಆಗಿರ್ಬೋದು,
ಇವರೆಲ್ಲರೂ ಅವರವರ ಕ್ಷೇತ್ರದಲ್ಲಿ ಬಹಳ ಒಳ್ಳೆಯ ಕೆಲಸವನ್ನ ಮಾಡಿರ್ತಕ್ಕಂಥವ್ರು. ಕಪ್ಪಸರು ಮತ್ತು ನನ್ನ ಒಡನಾಟ 30 ವರ್ಷಗಳಿಂದ ಅನೇಕ ರೀತಿ ಒಳಗಡೆ ಇರುವಂತದ್ದು. ಬಹುಶಃ ಕೊಪ್ಪಸರ್ ಅವರು ಮಾಡಿದಂತ ಸಾಧನೆ ಯಾವ ವಿಶ್ವದಲ್ಲೂ ಕೂಡ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಭೌತಿಕವಾಗಿ ಅತ್ಯಂತ ಶೋಷಿತವಾಗಿರ್ತಕ್ಕಂತಹ ಮಹಿಳೆಯ ಆಕೆಯ ಬದುಕನ್ನ ಇಡೀ ಭಾರತದಾದ್ಯಂತ ಹುಡುಕಾಟವನ್ನ ಮಾಡಿ ಹಾಡುಗಳು ಮಡಗಿದಾವೆ ನಮ್ಮ ಎದೆ ಒಳಗಡೆ ಎನ್ನುವಂತಹ ಪುಸ್ತಕವನ್ನ ಬರೀತಾರೆ. ಅನೇಕ ಮಹಿಳೆಯರ ಕಣ್ಣೀರುಗಳನ್ನು ಒರೆಸುವಂತಹ ಕಥೆಗಳನ್ನ ಅಥವಾ ಅವರ ಜೀವನ ಕಥೆಗಳನ್ನ ಬರೆದಿದ್ದಾರೆ. ನನಗೆ ಗೊತ್ತಿದೆ ಅವರ ದಾಖಲೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ ಕನ್ಯಾಕುಮಾರಿಯಿಂದ ಹಿಡಿದು ದೆಹಲಿಯವರೆಗೆ ಅಥವಾ ಗುಜರಾತಿನಿಂದ ಹಿಡಿದು ಆಸಾಮಿನವರೆಗೆ ಅವರ ಪಯಣ. ಸುಮಾರು ನನಗೆ ಹೇಳಿದ ಒಂದು ಮಾತವರು ಸುಮಾರು 11,000 ಪುಟಗಳಷ್ಟು ಮಹಿಳೆಯ ಚರಿತ್ರೆಯನ್ನು ಅವರು ದಾಖಲು ಮಾಡಿದ್ದಾರೆ. ಬಹುಶಃ ಅಂತಹ ಒಬ್ಬ ವಿದ್ವಾಂಸ, ಬಹುದೊಡ್ಡ ನಿಷ್ಠುರ ಚಿಂತಕ ಇವತ್ತಿನ ಗೋಷ್ಠಿಯಲ್ಲಿ ಮಾತಾಡ್ತಿರ್ತಕ್ಕಂಥದ್ದು ಹೆಮ್ಮೆಯ ವಿಷಯ ಅಂತ ಹೇಳ್ತಾ ಈ ವಿಚಾರ ಸಂಕಿರಣ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸಂವಾದವಾಗಿ ಏರ್ಪಡಿಸಲಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತಾ ನಮಸ್ಕಾರ. ಧನ್ಯವಾದಗಳು ಸರ್. ಉದ್ಘಾಟನೆ ನೆರವೇರಿಸಿದಂತಹ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ಮೊದಲನೇ ಗೋಷ್ಠಿ ಪ್ರಾರಂಭವಾಗಲಿದೆ. ಈ ಗೋಷ್ಠಿಯನ್ನು ನಡೆಸಿಕೊಡಲು ಡಾಕ್ಟರ್ ರಮೇಶ್ ಸರ್ ಅವರನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ.